ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಅಟ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಟಾಪ್ 300+ ನೃತ್ಯಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಸೊ ಫಸ್ಟ್ಗೆ ರಾಜ್ಯವಾರು ನೃತ್ಯಗಳ ಪಟ್ಟಿ ಇರುತ್ತೆ. ನೆಕ್ಸ್ಟಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ವೈಸ್ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮಗೆ PDF ಬೇಕಾದರೆ ಕೊಟ್ಟರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, PDF ಲಭ್ಯವಿದೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಭಾರತದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಮತ್ತು ಸಂಸ್ಕೃತಿ ಸಚಿವಾಲಯದಿಂದ ಮಾನ್ಯತೆ ಪಡೆದ 9 ಶಾಸ್ತ್ರೀಯ ನೃತ್ಯಗಳಿವೆ. ಅವು ಯಾವ ನೋಡಿ. ಮೊದಲನೇದು ಭರತನಾಟ್ಯ, ತಮಿಳುನಾಡು ರಾಜ್ಯದ್ದು. ಎರಡನೇದು ಕಥಕ್, ಉತ್ತರ ಪ್ರದೇಶ್. ಮೂರನೇದು ಕಥಕ್ಕಳಿ, ಕೇರಳ. ನಾಲ್ಕನೇದು ಕುಚಿಪುಡಿ, ಆಂಧ್ರ ಪ್ರದೇಶ್. ಐದನೇದು ಒಡಿಸ್ಸಾ. ಆರನೇದು ಮಣಿಪುರಿ, ಮಣಿಪುರ ರಾಜ್ಯ. ಪ್ರಶ್ನೆ 7 ಸಾತ್ರಿಯ, ಅಸ್ಸಾಂ. 8ನೇದು ಮೋಹಿನಿಯಟ್ಟಂ, ಕೇರಳ. 9ನೇದು ಛೌ, ಪಶ್ಚಿಮ ಬಂಗಾಳ ರಾಜ್ಯದ್ದು. ನೆಕ್ಸ್ಟ್ ರಾಜ್ಯವಾರು ನೋಡೋಣ. ಮೊದಲಿಗೆ ಕರ್ನಾಟಕ ರಾಜ್ಯದ ಪ್ರಮುಖ ನೃತ್ಯಗಳು ನೋಡಿ. ಯಕ್ಷಗಾನ ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನೃತ್ಯ ನಾಟಕ ಪ್ರಕಾರ. ಡೊಳ್ಳು ಕುಣಿತ, ಡೊಳ್ಳು ಬಾರಿಸುತ್ತಾ ಮಾಡುವ ಜೋರು ನೃತ್ಯ, ಕುರುಬ ಸಮುದಾಯದಲ್ಲಿ ಜನಪ್ರಿಯ. ವೀರಗಾಸೆ, ವೀರಭದ್ರನ ಆರಾಧನೆಯ ಭಾಗವಾಗಿ ವೀರಶೈವರು ಮಾಡುವ ಸಾಹಸಮಯ ನೃತ್ಯ. ಕಂಸಾಳೆ, ಮಲೆ ಮಹದೇಶ್ವರನ ಭಕ್ತರು ಹಾಡುತ್ತಾ ಕಂಸಾಳೆ ಸಾಧನ ಬಳಸಿ ಮಾಡುವ ನೃತ್ಯ. ನೆಕ್ಸ್ಟ್ ಸೋಮನ ಕುಣಿತ, ಮುಖವಾಡ ಧರಿಸಿ ಮಾಡುವ ಆರಾಧನಾ ನೃತ್ಯ. ಸುಗ್ಗಿ ಕುಣಿತ, ಬೇಳೆ ಕಟಾವಿನ ಸಮಯದಲ್ಲಿ ಕೃಷಿಕರು ಪ್ರದರ್ಶಿಸುವ ಸಂಭ್ರಮದ ನೃತ್ಯ. ಭೂತಕೋಲ, ತಮಿಳುನಾಡಿನ ದೈವಾರಾಧನೆ ಸಂಪ್ರದಾಯ. ಹುಲಿವೇಷ, ದಸರಾ ಮುಂತಾದ ಹಬ್ಬಗಳಲ್ಲಿ ಪ್ರದರ್ಶಿಸುವ ವೇಷ. ಕೋಲಾಟ, ಕೋಲುಗಳನ್ನು ಬಳಸಿ ಮಾಡುವ ಜನಪದ ನೃತ್ಯ. ನೆಕ್ಸ್ಟ್ ಬಿಹಾರದ ಪ್ರಮುಖ ನೃತ್ಯ ಪ್ರಕಾರಗಳು. ಜಾಟ್ ಜತಿನ್, ಇದು ಉತ್ತರ ಬಿಹಾರದ, ವಿಶೇಷವಾಗಿ ಮಿಥಿಲಾ ಅತ್ಯಂತ ಜನಪ್ರಿಯ ನೃತ್ಯವಾಗಿದ್ದು ಪ್ರೇಮ ಮತ್ತು ದುಃಖದ ಕಥೆಯನ್ನು ಚಿತ್ರಿಸುತ್ತದೆ. ಜಿಜಿಯಾ ನೃತ್ಯ, ಬರಗಾಲದ ಸಮಯದಲ್ಲಿ ಮಳೆಗಾಗಿ ಇಂದ್ರದೇವನನ್ನು ಪ್ರಾರ್ಥಿಸಲು ಮಹಿಳೆಯರು ಮಾಡುವ ನೃತ್ಯ. ಬಿಡೇಸಿಯಾ ನೃತ್ಯ, ಇದು ಸಾಮಾಜಿಕ ವಿಷಯಗಳನ್ನು ಒಳಗೊಂಡ ಜನಪ್ರಿಯ ಜಾನಪದ ನೃತ್ಯ. ಜುಮಾರೆ, ಗ್ರಾಮೀಣ ಮಹಿಳೆಯರು ಸಾಂಪ್ರದಾಯಿಕ ಹಬ್ಬಗಳ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಪೈಕ, ಯೋಧರ ಕೌಶಲ್ಯವನ್ನು ಪ್ರದರ್ಶಿಸುವ ಕತ್ತಿ ಮತ್ತು ಗುರಾಣಿಗಳನ್ನು ಬಳಸುವ ನೃತ್ಯ. ಫಗುವಾ, ಹೋಳಿ ಹಬ್ಬದ ಸಂದರ್ಭದಲ್ಲಿ ಹಾಡುವ ಮತ್ತು ಕುಣಿಯುವ ನೃತ್ಯ. ಕಜಾರಿ, ಮಳೆಗಾಲದ ಆರಂಭವನ್ನು ಸ್ವಾಗತಿಸಲು ಮಾಡುವ ನೃತ್ಯ. ಡೋಮ್ಕಚ್, ಮದುವೆ ಸಮಾರಂಭಗಳಲ್ಲಿ ಕುಟುಂಬದ ಮಹಿಳೆಯರು ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಅಸ್ಸಾಂನ ಪ್ರಮುಖ ನೃತ್ಯಗಳು. ಬಿಹು, ಅಸ್ಸಾಂನ ಅತ್ಯಂತ ಜನಪ್ರಿಯ ಜಾನಪದ ನೃತ್ಯ. ಇದು ಬಿಹು ಹಬ್ಬದ ಸಮಯದಲ್ಲಿ ಯುವಕ ಯುವತಿಯರಿಂದ ಪ್ರದರ್ಶಿಸಲ್ಪಡುತ್ತದೆ ಮತ್ತು ಕೃಷಿ ಚಟುವಟಿಕೆಗಳನ್ನು ಸಂಭ್ರಮಿಸುತ್ತದೆ. ಸಾತ್ರಿಯಾ ನೃತ್ಯ, ಇದು ಭಾರತದ 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಅಸ್ಸಾಂನ ವೈಷ್ಣವ ಮಠಗಳಲ್ಲಿ ಉದ್ಭವಿಸಿದ ಈ ನೃತ್ಯ ಪುರಾಣ ಕಥೆಗಳನ್ನು ಆಧರಿಸಿದೆ. ಬಾಗುರಂಬಾ ನೃತ್ಯ, ಬೋಡೋ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಸಾಂಪ್ರದಾಯಿಕ ನೃತ್ಯ. ಇದನ್ನು ಬಟರ್ಫ್ಲೈ ಡ್ಯಾನ್ಸ್ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಝೂಮರ್ ನೃತ್ಯ, ಅಸ್ಸಾಂನ ಚಹಾ ತೋಟದ ಕಾರ್ಮಿಕರು ಪ್ರದರ್ಶಿಸುವ ಸಮೂಹ ನೃತ್ಯ. ಅಲಿ ಐ ಲಿಂಗಾಂಗ್ ನೃತ್ಯ, ಮಿಶಿಂಗ್ ಬುಡಕಟ್ಟು ಜನಾಂಗದವರು ಕೃಷಿ ಬಿತ್ತನೆ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ಓಜಾಪಾಲಿ, ಕಥೆ ಹೇಳುವ ಶೈಲಿಯನ್ನು ನೃತ್ಯ ಮತ್ತು ಗಾಯನ. ನೆಕ್ಸ್ಟ್ ಕೇರಳದ ಪ್ರಮುಖ ನೃತ್ಯಗಳು. ಕಥಕ್ಕಳಿ, ಮುಖದ ವರ್ಣರಂಜಿತ ಮೇಕಪ್, ವೇಷಭೂಷಣ ಮತ್ತು ಅಭಿನಯಕ್ಕೆ ಹೆಸರುವಾಸಿ. ಇದು ಕಥೆ ಹೇಳುವ ನೃತ್ಯ ಪ್ರಕಾರವಾಗಿದೆ. ಮೋಹಿನಿಯಟ್ಟಂ, ಮಹಿಳೆಯರು ಏಕವ್ಯಕ್ತಿಯಾಗಿ ಪ್ರದರ್ಶಿಸುವ ಮೋಹಕವಾದ ಶಾಸ್ತ್ರೀಯ ನೃತ್ಯ. ತೆಯ್ಯಂ, ಕೇರಳದ ಮಲಬಾರ್ ಪ್ರದೇಶದಲ್ಲಿ ಜನಪ್ರಿಯವಾಗಿರುವ ಧಾರ್ಮಿಕ ಮತ್ತು ಬುಡಕಟ್ಟು ನೃತ್ಯ. ತಿರುವಾತಿರ್ಕಳಿ, ಮಹಿಳೆಯರು ಗುಂಪಾಗಿ ದೀಪದ ಸುತ್ತ ನರ್ತಿಸುವ ಸಂಪ್ರದಾಯ ನೃತ್ಯ. ನೆಕ್ಸ್ಟ್ ಪುಲಿಕಲಿ ಅಥವಾ ಹುಲಿ ನೃತ್ಯ, ಓಣಂ ಹಬ್ಬದ ಸಮಯದಲ್ಲಿ ಪ್ರದರ್ಶಿಸಲಾಗುವ ವಿನೋದದ ನೃತ್ಯ. ಒಟ್ಟಂತುಳ್ಳರ್, ಕವಿ ಕುಂಚನ್ ನಂಬಿಯಾರ್ ಅವರಿಂದ ಅಭಿವೃದ್ಧಿಪಡಿಸಲಾದ ರೋಮಾಂಚಕ ನೃತ್ಯ ರೂಪ. ಕುಡಿಯಟ್ಟಂ, ಯುನೆಸ್ಕೋ ಗುರುತಿಸಿರುವ ಪ್ರಾಚೀನ ಸಂಸ್ಕೃತ ರಂಗಭೂಮಿ ಕಲೆ. ಕಳ್ಳರಿಪಯಟ್ಟು, ಇದು ಮೂಲತಃ ಸಮರ ಕಲೆಯಾಗಿದ್ದರೂ ನೃತ್ಯದ ಅಂಶಗಳನ್ನು ಹೊಂದಿದೆ. ನೆಕ್ಸ್ಟ್ ಹರಿಯಾಣದ ಪ್ರಮುಖ ಜಾನಪದ ನೃತ್ಯ. ಫಾಗ್ ನೃತ್ಯ, ಇದು ವಸಂತ ಕಾಲದಲ್ಲಿ ಅಂದರೆ ಫಾಲ್ಗುಣ ಮಾಸ ಹೋಳಿ ಹಬ್ಬದ ಸಂದರ್ಭದಲ್ಲಿ ಪುರುಷರು ಮತ್ತು ಮಹಿಳೆಯರಿಬ್ಬರಿಂದ ಪ್ರದರ್ಶಿಸಲ್ಪಡುವ ಜನಪ್ರಿಯ ನೃತ್ಯ. ಧಮಾಲ್ ಅಥವಾ ಧಾಪ್ ನೃತ್ಯ, ಮಹಾಭಾರತದ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಈ ನೃತ್ಯವನ್ನು ಪುರುಷರು ಮಾತ್ರ ಪ್ರದರ್ಶಿಸುತ್ತಾರೆ. ಇದನ್ನು ಬೆಳದಿಂಗಳ ರಾತ್ರಿಗಳಲ್ಲಿ ಸುಗ್ಗಿಯ ಸಮಯದಲ್ಲಿ ಆಡಲಾಗುತ್ತದೆ. ಖೋರಿಯಾ ನೃತ್ಯ, ಇದು ವಿಶೇಷವಾಗಿ ಮದುವೆ ಸಂದರ್ಭದಲ್ಲಿ ವರನ ಮನೆಯಲ್ಲಿ ಮಹಿಳೆಯರು ಮಾತ್ರ ಪ್ರದರ್ಶಿಸುವ ನೃತ್ಯವಾಗಿದೆ. ನೆಕ್ಸ್ಟ್ ಲೂರ್ ನೃತ್ಯ, ಇದನ್ನು ಫಾಲ್ಗುಣ ಹಬ್ಬದ ಸಮಯದಲ್ಲಿ ಯುವತಿಯರು ಪ್ರದರ್ಶಿಸುತ್ತಾರೆ. ಲೂರ್ ಎಂದರೆ ಹುಡುಗಿ ಎಂದರ್ಥ. ಝೂಮರ್ ನೃತ್ಯ, ಇದನ್ನು ಹೆಚ್ಚಾಗಿ ಯುವತಿಯರು ಆಡುವ ನೃತ್ಯ. ಇದನ್ನು ಹರ್ಯಾನ್ವಿ ಗಿಡ್ಡ ಎಂದು ಕರೆಯುತ್ತಾರೆ. ಗುಗ್ಗಾ ನೃತ್ಯ,
ಸಂತ ಗುಗ್ಗಾನ ಗೌರವಾರ್ಥವಾಗಿ ಪುರುಷರು ಪ್ರದರ್ಶಿಸುವ ಧಾರ್ಮಿಕ ನೃತ್ಯ. ಸಾಂಗ್ ಇದು ಸಂಗೀತ ಮತ್ತು ನಟನೆ ಒಳಗೊಂಡ ಜನಪ್ರಿಯ ಜಾನಪದ ರಂಗಭೂಮಿ ಪ್ರಕಾರವಾಗಿದೆ. ನೆಕ್ಸ್ಟ್ ಜಾರ್ಖಂಡ್ನ ಪ್ರಮುಖ ನೃತ್ಯಗಳು. ಛೌ ನೃತ್ಯ ಇದು ಮುಖವಾಡ ಧರಿಸಿ ಆಡುವ ನೃತ್ಯ. ಇದು ವೀರರಸ ಮತ್ತು ಕಥೆಗಳನ್ನು ಆಧರಿಸಿದೆ. ಪೈಕಾ ಪುರುಷರು ಮಾತ್ರ ಪ್ರದರ್ಶಿಸುವ ಯುದ್ಧ ಕಲೆ ಆಧಾರಿತ ನೃತ್ಯ. ಸಂತಾಲ್ ಬುಡಕಟ್ಟು ಜನಾಂಗದವರು ವಿಶೇಷ ಹಬ್ಬಗಳಲ್ಲಿ ಪ್ರದರ್ಶಿಸುವ ಸಮೂಹ ನೃತ್ಯ. ನೆಕ್ಸ್ಟ್ ಕರ್ಮ ಆಗಸ್ಟ್ ತಿಂಗಳಲ್ಲಿ ಕರ್ಮ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುವ ಜನಪ್ರಿಯ ನೃತ್ಯ. ಝೂಮೈರ್, ಮರ್ದಾನ ಮತ್ತು ಜನಾನಿ ಝೂಮೈರ್ ಎಂಬ ವಿಧಗಳಿದ್ದು ಇವು ಕೃಷಿ ಆಧಾರಿತ ನೃತ್ಯಗಳಾಗಿವೆ. ದೋಮ್ಕಾಚ್ ವಿವಾಹ ಸಮಾರಂಭಗಳಲ್ಲಿ ಮಹಿಳೆಯರು ಪ್ರದರ್ಶಿಸುವ ನೃತ್ಯ. ಮುಂಡರಿ ನೃತ್ಯ ಮುಂಡಾ ಬುಡಕಟ್ಟು ಜನಾಂಗದವರು ಪ್ರಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ನೃತ್ಯ. ಫಿರ್ಕಲ್ ಇದು ಭೂಮಿಯ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಸಾಂಪ್ರದಾಯಿಕ ಸಮರ ನೃತ್ಯ. ನೆಕ್ಸ್ಟ್ ಛತ್ತೀಸ್ಗಢದ ಪ್ರಮುಖ ಜಾನಪದ ನೃತ್ಯಗಳು. ಪಾಂಡವಾನಿ ಮಹಾಭಾರತದ ಕಥೆಯನ್ನು ಸಂಗೀತದ ಮೂಲಕ ನಿರೂಪಿಸುವ ಅತ್ಯಂತ ಪ್ರಸಿದ್ಧ ನೃತ್ಯ ನಾಟಕ ತೀಜನ್ ಬಾಯಿ ಈ ಶೈಲಿಗೆ ಪ್ರಸಿದ್ಧರಾಗಿದ್ದಾರೆ. ರೌತ್ನಾಚ್ ನೃತ್ಯ ಯಾದವ್ ಸಮುದಾಯ ಕೃಷ್ಣನ ಆರಾಧನೆಯ ಭಾಗವಾಗಿ ದೀಪಾವಳಿಯ ನಂತರ ಪ್ರದರ್ಶಿಸುವ ಜಾನಪದ ನೃತ್ಯ. ಪಂಥಿ ನೃತ್ಯ ಸತ್ನಾಮಿ ಸಮುದಾಯವು ಗುರು ಘಾಸಿದಾಸ್ ಅವರ ಜನ್ಮದಿನದಂದು ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಸುವಾ ನಾಚ ಇದನ್ನು ಗಿಳಿ ನೃತ್ಯ ಎಂದು ಕರೆಯುತ್ತಾರೆ. ಇದನ್ನು ಮಹಿಳೆಯರು ಗೌರ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುತ್ತಾರೆ. ಕರ್ಮ ನೃತ್ಯ ಗೊಂಡ, ಬೈಗ ಮತ್ತು ಓರಾವ್ ಬುಡಕಟ್ಟು ಜನಾಂಗದವರು ಮಾಡುವ ಸಾಂಪ್ರದಾಯಿಕ ನೃತ್ಯ. ಗೆಂಡಿ ನೃತ್ಯ ಬಸ್ತಾರ್ ಪ್ರದೇಶದ ಕಾಡುಗಳಲ್ಲಿ ಹುಟ್ಟಿಕೊಂಡ ಬಿದಿರಿನ ಕೋಲುಗಳ ಮೇಲೆ ನಿಂತು ಮಾಡುವ ರೋಮಾಂಚಕ ನೃತ್ಯ. ಝೂಮರ್ ಛೋಟಾ ನಾಗ್ಪುರ ಪ್ರದೇಶದಲ್ಲಿ ಪ್ರಚಲಿತದಲ್ಲಿರುವ ಜನನಿ ಮತ್ತು ಮರ್ದಾನಿ ಝೂಮರ್ ನೃತ್ಯಗಳು. ನೆಕ್ಸ್ಟ್ ಸಿಕ್ಕಿಂನ ಪ್ರಮುಖ ನೃತ್ಯಗಳು. ಸಿಂಗಿ ಛಾಮ್ ಅಥವಾ ಹಿಮಸಿಂಹ ನೃತ್ಯ ಇದು ಸಿಕ್ಕಿಂನ ಸಾಂಸ್ಕೃತಿಕ ಸಂಕೇತವಾದ ಹಿಮಸಿಂಹವನ್ನು ಪ್ರತಿನಿಧಿಸುವ ಪವಿತ್ರ ನೃತ್ಯವಾಗಿದೆ. ಯಾಕ್ ಛಾಮ್ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವ ಯಾಕ್ ಪ್ರಾಣಿಯ ಜೀವನ ಮತ್ತು ಧನದಾಹಿಗಳ ಜೀವನ ನೃತ್ಯ ಚಿತ್ರಿಸುತ್ತದೆ. ಛೂ ಫಾಟ್ ನೃತ್ಯ ಲೆಪ್ಚಾ ಸಮುದಾಯದವರು ಕಾಂಚನಜುಂಗ ಪರ್ವತ ಶ್ರೇಣಿಗಳನ್ನು ಪೂಜಿಸಲು ಮಾಡುವ ನೃತ್ಯವಿದು. ತಮಾಂಗ್ ಸೆಲೊ ನೃತ್ಯ ತಮಾಂಗ್ ಸಮುದಾಯದ ಸಾಂಪ್ರದಾಯಿಕ ನೃತ್ಯವಾಗಿದ್ದು ಧಂಪು ಎಂಬ ವಾದ್ಯದೊಂದಿಗೆ ಪ್ರದರ್ಶಿಸಲಾಗುತ್ತದೆ. ನೆಕ್ಸ್ಟ್ ಮಾರುನಿ ನೃತ್ಯ ನೇಪಾಳಿ ಸಮುದಾಯದವರು ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಪ್ರದರ್ಶಿಸುವ ಜನಪ್ರಿಯ ನೃತ್ಯ. ಕ್ಯಾಜಿಡ್ ನೃತ್ಯ ಬೌದ್ಧ ಮಠಗಳಲ್ಲಿ ಪ್ರದರ್ಶಿಸಲಾಗುವ ಮುಖವಾಡ ನೃತ್ಯ. ಇದು ದುಷ್ಟಶಕ್ತಿಗಳ ನಾಶವನ್ನು ಸಂಕೇತಿಸುತ್ತದೆ. ಜೋಮಾಲ್ ಲೋಕ್ ಲೆಪ್ಚಾ ಸಮುದಾಯದವರು ಕೃಷಿ ಚಟುವಟಿಕೆಗಳ ಬೇಳೆ ಕಟಾವು ಸಂದರ್ಭದಲ್ಲಿ ಆಚರಿಸುವ ನೃತ್ಯ. ಡೆಂಜೋಂಗ್ ನೇನಾ ನೃತ್ಯ ಭೂಟಿಯಾ ಸಮುದಾಯದವರು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ನೃತ್ಯ. ನೆಕ್ಸ್ಟ್ ಮಹಾರಾಷ್ಟ್ರದ ಪ್ರಮುಖ ಜಾನಪದ ನೃತ್ಯದ ವಿವರಗಳು. ಲಾವಣಿ ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ನೃತ್ಯ. ಇದು ಢೋಲಕಿ ತಾಳಕ್ಕೆ ಮಹಿಳೆಯರು ಪ್ರದರ್ಶಿಸುವ ರೋಮಾಂಚಕ ನೃತ್ಯ. ಇದು ಪ್ರಣಯ, ಸಮಾಜ ಮತ್ತು ರಾಜಕೀಯ ವಿಷಯಗಳನ್ನು ಒಳಗೊಂಡಿದೆ. ಲೇಜಿಮ್ ಇದು ಶಕ್ತಿಯುತ ನೃತ್ಯವಾಗಿದ್ದು ಸಣ್ಣ ತಾಳಗಳನ್ನು ಹಿಡಿದು ನರ್ತಿಸಲಾಗುತ್ತದೆ. ಗಣೇಶೋತ್ಸವದ ಹಬ್ಬಗಳು ಮತ್ತು ಶಾಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಪ್ರದರ್ಶಿಸಲಾಗುತ್ತದೆ. ಕೋಲಿ ನೃತ್ಯ ಮಹಾರಾಷ್ಟ್ರದ ಕರಾವಳಿ ಭಾಗದ ಮೀನುಗಾರ ಸಮುದಾಯದ ನೃತ್ಯ. ಇದು ಸಮುದ್ರದ ಅಲೆಗಳು ಮತ್ತು ಮೀನುಗಾರಿಕೆಯ ಚಲನೆಯನ್ನು ಅನುಕರಿಸುತ್ತದೆ. ಪೋವಾಡಿ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ ಮತ್ತು ಸಾಧನೆಗಳನ್ನು ಕೊಂಡಾಡುವ ಜಾನಪದ ನೃತ್ಯ ರೂಪ. ನೆಕ್ಸ್ಟ್ ದಂಗಾರಿ ಗಜ ನೃತ್ಯ ಇದು ಸೋಲಾಪುರ ಜಿಲ್ಲೆಯ ಕುರುಬ ಸಮುದಾಯವು ತಮ್ಮ ದೇವತೆ ಬಿರುಬಾವನ್ನು ಮೆಚ್ಚಿಸಲು ಪ್ರದರ್ಶಿಸುವ ಶಕ್ತಿಯುತ ನೃತ್ಯ. ಗೊಂಡಾಲ್ ನೃತ್ಯ ಇದು ದೇವತೆಗಳಾದ ರೇಣುಕಾ ಮತ್ತು ಖಂಡೋಬಾಗರಿಗೆ ಸಮರ್ಪಿತವಾದ ಧಾರ್ಮಿಕ ಮತ್ತು ಆಚರಣೆಯ ನೃತ್ಯ. ತಮಾಷಾ ಇದು ನೃತ್ಯ ಸಂಗೀತ ಮತ್ತು ನಾಟಕವನ್ನು ಒಳಗೊಂಡ ಸಾಂಪ್ರದಾಯಿಕ ರಂಗಭೂಮಿ ರೂಪ. ಪುಗಡಿ ನೃತ್ಯ ಮಹಿಳೆಯರು ಮಂಗಳಗೌರಿ ಪೂಜೆ ಮತ್ತು ಇತರ ಧಾರ್ಮಿಕ ಸಂದರ್ಭಗಳಲ್ಲಿ ವೃತ್ತಾಕಾರವಾಗಿ ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ತಮಿಳುನಾಡಿನ ಪ್ರಮುಖ ನೃತ್ಯ ಪ್ರಕಾರಗಳು. ಇದರ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾಗಿದೆ. ಇದು ಸಂಕೀರ್ಣವಾದ ಕಾಲ್ನಡಿಗೆ ಮುದ್ರೆಗಳು ಮತ್ತು ಅಭಿನಯವನ್ನು ಒಳಗೊಂಡಿದೆ. ಕರಗಟ್ಟಂ ಮಳೆ ಮತ್ತು ಶಕ್ತಿ ದೇವತೆಯ ಆರಾಧನೆಯಾಗಿ ತಲೆಯ ಮೇಲೆ ಮಡಕೆಯನ್ನು ಸಮತೋಲನಗೊಳಿಸಿ ನೃತ್ಯ ಮಾಡಲಾಗುತ್ತದೆ. ಕಾವಡಿ ಅಟ್ಟಂ ಭಗವಾನ್ ಮುರುಗನ ಭಕ್ತರು ಪ್ರಾಯಶ್ಚಿತ್ತವಾಗಿ ಅಥವಾ ಹರಕೆಯಾಗಿ ಪ್ರದರ್ಶಿಸುವ ನೃತ್ಯ. ಕೋಯಿಕಲ್ ಕುದುರೆ ಆಟಂ ನೃತ್ಯ ಮರದ ಕಾಲುಗಳನ್ನು ಬಳಸಿ ಕುದುರೆಯ ಮೇಲೆ ಕುಳಿತಂತೆ ನಟಿಸಿ ಮಾಡುವ ನಕಲಿ ಕುದುರೆ ನೃತ್ಯ. ಪುಲಿಯಟ್ಟಂ ಕಲಾವಿದರು ಹುಲಿಯಂತೆ ವೇಷಧರಿಸಿ ಮಾಡುವ ಹುಲಿ ನೃತ್ಯ. ಮೈಲ್ ಅಟ್ಟಂ ನವಿಲಿನಂತೆ ವೇಷಧರಿಸಿ ಮಾಡುವ ನವಿಲು ನೃತ್ಯ. ಕೋಲಾಟಂ ಕೋಲುಗಳನ್ನು ಬಳಸಿ ರಿದಮಿಕ್ ಆಗಿ ಮಾಡುವ ನೃತ್ಯ. ಒಯಿಲಾಟಂ ಸಾಂಪ್ರದಾಯಿಕ ಕಥೆಗಳನ್ನು ಹೇಳುವ ಶೈಲಿಯ ನೃತ್ಯ. ಕುಮ್ಮಿ ಮಹಿಳೆಯರು ವೃತ್ತಾಕಾರದಲ್ಲಿ ಚಪ್ಪಾಳೆ ತಟ್ಟುತ್ತಾ ಮಾಡುವ ನೃತ್ಯ. ತೇರುಕುತ್ತು ಬೀದಿ ನಾಟಕ ರೂಪದ ಜಾನಪದ ಕಲೆ. ನೆಕ್ಸ್ಟ್ ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯಗಳು. ಶಾಸ್ತ್ರೀಯ ನೃತ್ಯ ಕುಚಿಪುಡಿ ಇದು ಕೃಷ್ಣಾ ಜಿಲ್ಲೆಯ ಕುಚಿಪುಡಿ ಗ್ರಾಮದಲ್ಲಿ ಉದ್ಭವಿಸಿದ ವಿಶ್ವ ಪ್ರಸಿದ್ಧ ನೃತ್ಯ. ಭೀಮ್ಸಾ ವಿಶಾಖಪಟ್ಟಣದ ಅರಕು ಕಣಿವೆಯ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ನೃತ್ಯ.
ಲಂಬಾಡಿ ಬಂಜಾರ ಜನಾಂಗದ ಮಹಿಳೆಯರು ಪ್ರದರ್ಶಿಸುವ ನೃತ್ಯ. ಬೋಮಲ್ಲು ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಜನಪ್ರಿಯವಾಗಿರುವ ಕಾಗದ ತಿರುಳು ಬಳಸಿ ತಯಾರಿಸಿದ ದೊಡ್ಡ ಗೊಂಬೆಗಳನ್ನು ಧರಿಸಿ ಮಾಡುವ ನೃತ್ಯ. ನೆಕ್ಸ್ಟ್ ತಪ್ಪೆಟಗುಳ್ಳು ಶ್ರೀಕಾಕುಳಂ ಜಿಲ್ಲೆಯ ಪ್ರಸಿದ್ಧ ಜಾನಪದ ನೃತ್ಯ. ವೀರನಾಟ್ಯಂ ಶಿವನ ಆರಾಧನೆಯೊಂದಿಗೆ ಸಂಬಂಧ ಹೊಂದಿದ ವೀರ ನೃತ್ಯ. ಕೋಲಾಟಂ ಕೋಲುಗಳನ್ನು ಬಳಸಿ ಮಾಡುವ ನೃತ್ಯ. ಬುರ್ರಕಥಾ ಕತೆ ಹೇಳುವ ಮೂಲಕ ಪ್ರದರ್ಶಿಸುವ ಜಾನಪದ ಕಲೆ. ವಿಲಾಸಿನಿ ನಾಟ್ಯಂ ದೇವಾಲಯಗಳಲ್ಲಿ ಪ್ರದರ್ಶಿಸುತ್ತ ಒಂದು ನೃತ್ಯ ಪ್ರಕಾರ. ನೆಕ್ಸ್ಟ್ ಮಧ್ಯಪ್ರದೇಶದ ಪ್ರಮುಖ ಜಾನಪದ ನೃತ್ಯಗಳು. ಮಟಗಿ ನೃತ್ಯ ಮಾಲ್ವಾ ಪ್ರದೇಶದಲ್ಲಿ ಮಹಿಳೆಯರು ತಲೆಯ ಮೇಲೆ ಮಡಕೆಗಳನ್ನು ಇಟ್ಟುಕೊಂಡು ಮಾಡುವ ಜನಪ್ರಿಯ ನೃತ್ಯ. ರಾಯ ನೃತ್ಯ ಬುಂದೇಲ್ಖಂಡ್ ಪ್ರದೇಶದ ಪ್ರಸಿದ್ಧ ನೃತ್ಯ. ಇದನ್ನು ಹೆಚ್ಚಾಗಿ ಮದುವೆ ಮತ್ತು ಇತರ ಶುಭ ಸಮಾರಂಭಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಕರ್ಮ ನೃತ್ಯ ಗೊಂಡ ಮತ್ತು ಬೈಗಾ ಬುಡಕಟ್ಟು ಜನಾಂಗದವರು ಪ್ರಕೃತಿಯನ್ನು ಆರಾಧಿಸುತ್ತಾ ಪ್ರದರ್ಶಿಸುವ ನೃತ್ಯ. ಭಗೋರಿಯಾ ನೃತ್ಯ ಬಿಲ್ ಬುಡಕಟ್ಟು ಸಮುದಾಯವು ಹೋಳಿ ಹಬ್ಬದ ಸಂದರ್ಭದಲ್ಲಿ ಜಬುವಾ ಜಿಲ್ಲೆಯಲ್ಲಿ ನಡೆಸುವ ಪ್ರಸಿದ್ಧ ನೃತ್ಯ. ನೆಕ್ಸ್ಟ್ ತೀರ್ಥಲಿ ನೃತ್ಯ ಕಾಮರ್ ಬುಡಕಟ್ಟು ಜನಾಂಗದ ಮಹಿಳೆಯರು ಮಂಜಿರಾ ಬಳಸಿ ಮಲಗಿದ ಸ್ಥಿತಿಯಲ್ಲಿ ಮಾಡುವ ವಿಶಿಷ್ಟ ನೃತ್ಯ. ಬರೇಡಿ ನೃತ್ಯ ಯಾದವ್ ಸಮಯದ ದೀಪಾವಳಿಯ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ಶೇಲಾ ನೃತ್ಯ ಗೊಂಡ ಬುಡಕಟ್ಟು ಜನಾಂಗದವರು ಸುಗ್ಗಿ ಕಾಲದಲ್ಲಿ ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಅರುಣಾಚಲ ಪ್ರದೇಶದ ಪ್ರಮುಖ ನೃತ್ಯಗಳು. ಅಜ್ಜಿಲಮು ತವಾಂಗ್ನ ಮೋನ್ಪಾ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಜನಪ್ರಿಯ ನೃತ್ಯ. ಇದು ರಾಮಾಯಣದ ಕಥೆಯಂತೆ ಇರುತ್ತದೆ. ಪಾಪೀರ್ ನೃತ್ಯ ಗಾಲೋ ಬುಡಕಟ್ಟು ಜನಾಂಗದವರು ಮೋಪಿನ್ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ಬಾರ್ಡೋ ಚಾಮ್ ಶೆರ್ಡುಕ್ ಪೆನ್ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಸಾಂಪ್ರದಾಯಿಕ ನೃತ್ಯ. ನೆಕ್ಸ್ಟ್ ಚೆಲೋ ನೋಕ್ಟೆ ಬುಡಕಟ್ಟು ಜನಾಂಗದವರು ಚೆಲೋ ಲೋಕು ಹಬ್ಬದ ಸಮಯದಲ್ಲಿ ಪ್ರದರ್ಶಿಸುವ ನೃತ್ಯ. ಪೋನುಂಗ್ ಆದಿ ಬುಡಕಟ್ಟು ಜನಾಂಗದವರು ಮಾಡುವ ಪ್ರಸಿದ್ಧ ನೃತ್ಯ. ತಪ್ಪು ಇದು ಆದಿ ಬುಡಕಟ್ಟಿನವರ ಯುದ್ಧ ನೃತ್ಯವಾಗಿದೆ. ವಾಂಚೋ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಹಿಮಾಚಲ ಪ್ರದೇಶದ ಪ್ರಮುಖ ಜಾನಪದ ನೃತ್ಯಗಳು. ನಾಟಿ ಇದು ಹಿಮಾಚಲ ಪ್ರದೇಶದ ಅತ್ಯಂತ ಪ್ರಸಿದ್ಧ ನೃತ್ಯವಾಗಿದ್ದು ವಿಶ್ವದ ಅತಿದೊಡ್ಡ ಜಾನಪದ ನೃತ್ಯವಾಗಿ ಗಿನ್ನಿಸ್ ದಾಖಲೆ ಪಡೆದಿದೆ. ಶಿಮ್ಲಾ ಕುಲು ಮಂಡಿ ಸೋಲನ್ ಕಿನ್ನೌರ್ ಮತ್ತು ಶಿರ್ಮೌರ್ ಪ್ರದೇಶಗಳು ಇದು ಜನಪ್ರಿಯವಾಗಿದೆ. ಡಾಂಡ್ರಾ ನೃತ್ಯ ಇದು ಚಂಬಾ ಜಿಲ್ಲೆಯ ಗಡ್ಡಿ ಕುರುಬರ ನೃತ್ಯವಾಗಿದೆ. ಇದನ್ನು ಸಾಮಾನ್ಯವಾಗಿ ಪುರುಷರು ಪ್ರದರ್ಶಿಸುತ್ತಾರೆ. ಛಮ್ ನೃತ್ಯ ಇದು ರಾಕ್ಷಸ ನೃತ್ಯ ಎಂದು ಕರೆಯುತ್ತಾರೆ. ಬೌದ್ಧ ಸನ್ಯಾಸಿಗಳು ಮುಖವಾಡಗಳನ್ನು ಧರಿಸಿ ಮಠಗಳಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಇದನ್ನು ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಘುರೇಯಿ ಇದು ಹಿಮಾಚಲ ಪ್ರದೇಶದ ಒಂದು ಸಾಂಪ್ರದಾಯಿಕ ಜಾನಪದ ನೃತ್ಯ. ಕಯಾಂಗ್ ಮಲ ಇದು ಕಿನ್ನೌರ್ ಪ್ರದೇಶದ ಜನಪ್ರಿಯ ನೃತ್ಯ. ನರ್ತಕರು ಮಾಲೆಯಂತೆ ಪರಸ್ಪರ ಕೈ ಹಿಡಿದು ನೃತ್ಯ ಮಾಡುತ್ತಾರೆ. ಶಾಣ ಮತ್ತು ಶಬು ನೃತ್ಯ ಇವು ಲಹೌಲ್ ಮತ್ತು ಸ್ಪೀತಿ ಜಿಲ್ಲೆಗಳಲ್ಲಿ ಬುದ್ಧನ ಗೌರವಾರ್ಥವಾಗಿ ಪ್ರದರ್ಶಿಸಲಾಗುವ ನೃತ್ಯಗಳು. ಕಿಕಲಿ ಇದು ಬಾಲಕಿಯರ ಪ್ರದರ್ಶಿಸುವ ಜನಪ್ರಿಯ ನೃತ್ಯ. ಛರ್ರಿ ಇದು ರಾಜ್ಯದ ಇತರ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಉತ್ತರ ಪ್ರದೇಶದ ಪ್ರಮುಖ ನೃತ್ಯಗಳು. ಕಥಕ್ ಉತ್ತರ ಪ್ರದೇಶದಲ್ಲಿ ಜನಿಸಿದ ಇದು ಭಾರತದ 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಒಂದಾಗಿದೆ. ಇದು ಕಥೆ ಹೇಳುವುದು ಸಂಕೀರ್ಣವಾದ ಕಾಲು ಚಳಕ ಮತ್ತು ವೇಗದ ಸುತ್ತುಗಳನ್ನು ಒಳಗೊಂಡಿದೆ. ಚಾರ್ಕುಲ್ ನೃತ್ಯ ಇದು ಬ್ರಜ್ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ. ಮಹಿಳೆಯರು ತಲೆಯ ಮೇಲೆ ನೂರಾರು ದೀಪಗಳನ್ನು ಒಳಗೊಂಡ ಪಿರಮಿಡ್ ಆಕಾರದ ರಚನೆಯನ್ನು ಸಮತಲಗೊಳಿಸಿ ನರ್ತಿಸುತ್ತಾರೆ. ರಾಸಲೀಲಾ ಇದು ಶ್ರೀಕೃಷ್ಣನ ಜೀವನದ ಪ್ರಸಂಗಗಳನ್ನು ಆಧರಿಸಿ ಭಕ್ತಿ ನೃತ್ಯ. ವಿಶೇಷವಾಗಿ ಹೋಳಿ ಮತ್ತು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ. ನೆಕ್ಸ್ಟ್ ನೌಟಂಕಿ ಸಂಗೀತ ನೃತ್ಯ ಇದು ಮತ್ತು ನಾಟಕವನ್ನು ಸಂಯೋಜಿಸುವ ಜನಪ್ರಿಯ ಜಾನಪದ ರಂಗಭೂಮಿ ರೂಪ. ರಾಮಲೀಲಾ ದಸರಾ ಹಬ್ಬದ ಸಂದರ್ಭದಲ್ಲಿ ರಾಮನ ಜೀವನವನ್ನು ಆಧರಿಸಿ ಪ್ರದರ್ಶಿಸಲಾಗುವ ನಾಟಕೀಯ ಜಾನಪದ ನೃತ್ಯ. ಮಯೂರ್ ನೃತ್ಯ ಇದನ್ನು ನವಿಲು ನೃತ್ಯ ಎಂದು ಕರೆಯುತ್ತಾರೆ. ಮಹಿಳೆಯರು ನವಿಲಿನಂತೆ ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ನರ್ತಿಸುತ್ತಾರೆ. ಕಜ್ರಿ ನೃತ್ಯ ಮಳೆಗಾಲದ ಸಂದರ್ಭದಲ್ಲಿ ಮಹಿಳೆಯರು ಪ್ರದರ್ಶಿಸುವ ಜನಪದ ನೃತ್ಯ. ಮಿಜೋರಾಂನ ಪ್ರಮುಖ ನೃತ್ಯಗಳು. ಚೆರಾವ್ ಇದನ್ನು ಬಿದಿರಿನ ನೃತ್ಯ ಎಂದು ಕರೆಯುತ್ತಾರೆ. ಇದು ಮಿಜೋರಾಂನ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ನೃತ್ಯವಾಗಿದೆ. ಮಹಿಳೆಯರು ಬಿದಿರಿನ ಕೋಲುಗಳನ್ನು ನೆಲದ ಮೇಲೆ ಲಯಬದ್ಧವಾಗಿ ಬಡಿಯುವಾಗ ಅದರ ನಡುವೆ ಹೆಜ್ಜೆ ಹಾಕುತ್ತಾರೆ. ಚೈಲಂ ನೃತ್ಯ ಇದು ಚಾಪ್ಚಾರ್ ಕುಟುಂಬದ ಹಬ್ಬದ ಸಮಯದಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ನೃತ್ಯ. ಜನರು ವೃತ್ತಾಕಾರದಲ್ಲಿ ಕುಳಿತು ಡ್ರಮ್ಸ್ ಮತ್ತು ಬಿದಿರಿನ ಟ್ಯೂಬ್ಗಳ ತಾಳಕ್ಕೆ ಹಾಡುತ್ತಾ ನೃತ್ಯ ಮಾಡುತ್ತಾರೆ. ನೆಕ್ಸ್ಟ್ ಝಂಗ್ತಾಲಂ ನೃತ್ಯ ಇದು ಪಾವಿ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಸಮುದಾಯ ನೃತ್ಯ. ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಭಾಗವಹಿಸುತ್ತಾರೆ. ಖುಲ್ಲಂ ನೃತ್ಯ ಇದನ್ನು ಅತಿಥಿಗಳ ನೃತ್ಯ ಎಂದು ಕರೆಯುತ್ತಾರೆ. ಇದನ್ನು ಸಾಮಾನ್ಯವಾಗಿ ಮದುವೆ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ಹಿರಿಯರು ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಸರ್ಲಂ ಮಕೈ ಇದು ದೊಡ್ಡ ಗುಂಪುಗಳಲ್ಲಿ ಪ್ರದರ್ಶಿಸುವ ನೃತ್ಯವಾಗಿದೆ. ಇದು ಹೆಚ್ಚು ಮರೈ ಬುಡಕಟ್ಟು ಜನಾಂಗದವರು ನಿರ್ವಹಿಸುತ್ತಾರೆ. ನೆಕ್ಸ್ಟ್ ರಾಜಸ್ಥಾನದ ಪ್ರಮುಖ ಜಾನಪದ ನೃತ್ಯಗಳು. ಘೂಮರ್ ಮರ್ವಾರ್ ಪ್ರದೇಶದಲ್ಲಿ ಉದ್ಭವಿಸಿದ ಮಹಿಳೆಯರು ವೃತ್ತಾಕಾರದಲ್ಲಿ ತಿರುಗುತ್ತಾ ಪ್ರದರ್ಶಿಸುವ ಸಾಂಪ್ರದಾಯಿಕ ನೃತ್ಯ. ಕಲ್ಬೇಲಿಯಾ ಸಮುದಾಯದವರು ಪ್ರದರ್ಶಿಸುವ ಹಾವಿನ ಚಲನೆಗಳನ್ನು ಅನುಕರಿಸಿದ ನೃತ್ಯ. ಇದು ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿದೆ.
ಭಾವೆ ನೃತ್ಯ ತಲೆಯ ಮೇಲೆ ಅನೇಕ ಮಡಿಕೆಗಳನ್ನು ಇಟ್ಟುಕೊಂಡು ಗಾಜಿನ ಚೂರುಗಳು ಅಥವಾ ಖಡ್ಗದ ಅಂಚಿನ ಮೇಲೆ ಸಮತೋಲನ ಕಾಯ್ದುಕೊಳ್ತಾ ಮಾಡುವ ಸಾಹಸ ನೃತ್ಯ. ತೇರಾ ತಾಲಿ ನೃತ್ಯ 13 ತಾಳಗಳನ್ನು ಅಂದರೆ ಮಂಜಿರಾ ಬಳಸಿಕೊಂಡು ಕುಳಿತುಕೊಂಡು ಪ್ರದರ್ಶಿಸುವ ವೇಗದ ನೃತ್ಯ. ನೆಕ್ಸ್ಟ್ ಗೈರ್ ಭೀಲ್ ಸಮುದಾಯದವರು ಹೋಳಿ ಮತ್ತು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕೋಲುಗಳನ್ನು ಹಿಡಿದು ಆಡುವ ನೃತ್ಯ. ಕಚ್ಚಿ ಗೋಧಿ ನೃತ್ಯ ಕೃತಕ ಕುದುರೆಗಳನ್ನು ಧರಿಸಿ ಪುರುಷರು ಪ್ರದರ್ಶಿಸುವ ವಿಶಿಷ್ಟ ನೃತ್ಯ. ಚಾರಿ ತಲೆಯ ಮೇಲೆ ಉರಿಯುವ ದೀಪಗಳಿರುವ ಮಡಿಕೆಯನ್ನು ಇಟ್ಟುಕೊಂಡು ಪ್ರದರ್ಶಿಸುವ ನೃತ್ಯ. ಅಗ್ನಿ ನೃತ್ಯ ಜಿಸ್ನಾತಿ ಸಮುದಾಯದವರು ಬೆಂಕಿ ಕೆಂಡದ ಮೇಲೆ ಪ್ರದರ್ಶಿಸುವ ನೃತ್ಯ. ಕಥ್ಪುತ್ಲಿ ನೃತ್ಯ ರಾಜಸ್ಥಾನದ ಪ್ರಸಿದ್ಧ ಬೊಂಬೆ ಆಟ. ಚಾಂಗ್ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶೇಖಾವತಿ ಪ್ರದೇಶದಲ್ಲಿ ಆಡುವ ನೃತ್ಯ. ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಪ್ರಮುಖ ನೃತ್ಯಗಳು. ರೌಫ್ ಕಾಶ್ಮೀರ ಕಣಿವೆಯ ಅತ್ಯಂತ ಜನಪ್ರಿಯ ನೃತ್ಯ. ಈದ್ ಮತ್ತು ಸುಗ್ಗಿಯ ಸಮಯದಲ್ಲಿ ಮಹಿಳೆಯರು ಸಾಲಾಗಿ ನಿಂತು ಈ ನೃತ್ಯ ಮಾಡುತ್ತಾರೆ. ಧೂಮಾಲ್ ವಾಟಾಳ್ ಬುಡಕಟ್ಟಿನ ಪುರುಷರು ವಿಶೇಷ ನಿಲುವಂಗಿ ಮತ್ತು ಮಣಿಗಳಿಂದ ಅಲಂಕರಿಸಲ್ಪಟ್ಟ ಶಂಕುವಿನಾಕಾರದ ಟೋಪಿಗಳನ್ನು ಧರಿಸಿ ಪ್ರದರ್ಶಿಸುವ ನೃತ್ಯ. ಕೂಡ್ ಜಮ್ಮು ಪ್ರದೇಶದ ರೈತರು ರಾತ್ರಿಯಲ್ಲಿ ಬೆಂಕಿಯ ಸುತ್ತ ಪ್ರದರ್ಶಿಸುವ ಧನ್ಯವಾದ ನೃತ್ಯ. ಇದನ್ನು ಸ್ಥಳೀಯ ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ನೆಕ್ಸ್ಟ್ ಬಚಾ ನಗ್ಮಾ ಮದುವೆ ಸಂದರ್ಭದ ಮತ್ತು ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಹುಡುಗರು ಹೆಣ್ಣಿನ ವೇಷ ಧರಿಸಿ ಮಾಡುವ ನೃತ್ಯ. ಹಫೀಜಾ ಇದು ಸಾಂಪ್ರದಾಯಿಕ ಕಾಶ್ಮೀರಿ ನೃತ್ಯವಾಗಿದ್ದು ವಿವಾಹ ಸಮಾರಂಭಗಳಲ್ಲಿ ಹೆಚ್ಚಾಗಿ ಪ್ರದರ್ಶಿಸಲಾಗುತ್ತದೆ. ಬಂಡ್ ಫತ್ತರ್ ನೃತ್ಯ ಕಾಶ್ಮೀರದ ಜನಪ್ರಿಯ ರಂಗಭೂಮಿ ನೃತ್ಯ ಪ್ರಕಾರ. ಜಬ್ರೋ ಲಡಾಖ್ನ ಚಾಂಗ್ ಥಾಂಗ್ ಪ್ರದೇಶದಲ್ಲಿ ಜನಪ್ರಿಯವಾಗಿರುವ ಪುರುಷರು ಮತ್ತು ಮಹಿಳೆಯರಿಬ್ಬರು ಮಾಡುವ ನೃತ್ಯ. ನೆಕ್ಸ್ಟ್ ಉತ್ತರಾಖಂಡದ ಕೆಲವು ಪ್ರಮುಖ ನೃತ್ಯಗಳು. ಚೋಲಿಯಾ ನೃತ್ಯ ಕುಮಾವೂನ್ ಪ್ರದೇಶದ ಜನಪ್ರಿಯ ನೃತ್ಯ. ಇದರಲ್ಲಿ ನೃತ್ಯಗಾರರು ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದು ಯುದ್ಧದ ಸಂಕೇತವಾಗಿ ತಮಟೆ ಮತ್ತು ಕೊಳಲಿನ ಹಿನ್ನೆಲೆಯಲ್ಲಿ ನರ್ತಿಸುತ್ತಾರೆ. ನೆಕ್ಸ್ಟ್ ಪಾಂಡವ ನೃತ್ಯ ಮಹಾಭಾರತದ ಪಾಂಡವರ ಕಥೆಯನ್ನು ಆಧರಿಸಿದ ನೃತ್ಯವು ಗರ್ವಾಲ್ ಪ್ರದೇಶಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಜೋರಾ ಮತ್ತು ಚಾಂಚರಿ ನೃತ್ಯ ಕುಮಾವೂನ್ ಮತ್ತು ಗರ್ವಾಲ್ ಗಡಿ ಭಾಗದಲ್ಲಿ ಪ್ರಚಲಿತದಲ್ಲಿರುವ ನೃತ್ಯಗಳು ಪ್ರೇಮ ಮತ್ತು ಸಮುದಾಯದ ಏಕತೆಯನ್ನು ಬಿಂಬಿಸುತ್ತವೆ. ನೆಕ್ಸ್ಟ್ ಭರತನಾಟ್ಯ ನೃತ್ಯ ಡೆಹ್ರಾಡೂನ್ ಜಿಲ್ಲೆಯ ಜೌನ್ಸರ್ ಬಾವರ್ ಪ್ರದೇಶದ ಜನಪ್ರಿಯ ನೃತ್ಯ. ಇದನ್ನು ಸಾಂಪ್ರದಾಯಿಕ ಉಡುಪಿನಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿ ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಲಾಂಗ್ಬೀರ್ ನೃತ್ಯ ಇದು ಪುರುಷರು ಮಾತ್ರ ಪ್ರದರ್ಶಿಸುವ ಕಸರತ್ತಿ ನೃತ್ಯವಾಗಿದೆ. ಇದರಲ್ಲಿ ಬಿದಿರಿನ ಕಂಬದ ಸಹಾಯದಿಂದ ಸಾಹಸಮಯ ಭಂಗಿಗಳನ್ನು ಪ್ರದರ್ಶಿಸಲಾಗುತ್ತದೆ. ನೆಕ್ಸ್ಟ್ ಛಾಪೇಲಿ ನೃತ್ಯ ಇದು ಪ್ರೇಮ ನೃತ್ಯವಾಗಿದ್ದು ಜೋಡಿಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ನೆಕ್ಸ್ಟ್ ಮಣಿಪುರದ ಪ್ರಮುಖ ನೃತ್ಯಗಳು. ಮಣಿಪುರಿ ರಾಸಲೀಲೆ ಇದು ರಾಧಾಕೃಷ್ಣನ ಪ್ರೇಮ ಕಥೆಯನ್ನು ಆಧರಿಸಿದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ. ಪಂಗ್ ಚೋಲಂ ನರ್ತಕರು ಪಂಗ್ ಬಾರಿಸುತ್ತಾ ನರ್ತಿಸುವ ಹೈ ಎನರ್ಜಿ ನೃತ್ಯ. ತಾಂಗ್ ತಾ ಕತ್ತಿ ಮತ್ತು ಈಟಿಯನ್ನು ಬಳಸುವ ಒಂದು ರೀತಿಯ ಸಮರ ಕಲೆ. ನೆಕ್ಸ್ಟ್ ಖಂಬಾ ತೋಬಿ ನೃತ್ಯ ಖಂಬಾ ಮತ್ತು ತೋಬಿ ಎಂಬ ದಂತಕಥೆಯನ್ನು ಆಧರಿಸಿದ ನೃತ್ಯ. ಲೈ ಹರೌಬಾ ನೃತ್ಯ ಮೈತೇಯಿ ಸಮುದಾಯದವರು ದೇವತೆಗಳನ್ನು ಆರಾಧಿಸಲು ಮಾಡುವ ನೃತ್ಯ. ಥಾಬಲ್ ಚೊಂಗ್ಬಾ ನೃತ್ಯ ಯೋಶಾಂಗ್ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುವ ಜನಪ್ರಿಯ ಜಾನಪದ ನೃತ್ಯ. ನಟ ಸಂಕೀರ್ತನ ನೃತ್ಯ ಭಕ್ತಿಗೀತೆಗಳಿಗೆ ಅನುಗುಣವಾಗಿ ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ಮೇಘಾಲಯದ ಪ್ರಮುಖ ನೃತ್ಯ ಪ್ರಕಾರಗಳು. ಶಾಡ್ಸುಕ್ ಮೈನ್ಸಿಯಂ ಇದು ಖಾಸಿ ಬುಡಕಟ್ಟಿನ ಶಾಂತಿಯುತ ಹೃದಯಗಳ ನೃತ್ಯ ಎಂದು ಕರೆಯಲ್ಪಡುತ್ತದೆ. ಇದು ಸಮೃದ್ಧಿ ಮತ್ತು ಕೃತಜ್ಞತೆಯನ್ನು ಸೂಚಿಸುವ ವಸಂತಕಾಲದ ನೃತ್ಯವಾಗಿದೆ. ವಾಂಗಲಾ ನೃತ್ಯ ಗಾರೋ ಬುಡಕಟ್ಟಿನ ಪ್ರಮುಖ ನೃತ್ಯ. ಇದನ್ನು 100 ಡ್ರಮ್ಗಳ ನೃತ್ಯ ಎಂದು ಕರೆಯುತ್ತಾರೆ. ಶಾಡ್ ನೋಂಕ್ರೆಮ್ ಅಥವಾ ನೋಂಕ್ರೆಮ್ ಅಂತ ಕೊಡ್ಬೋದು. ಖಾಸಿ ಬುಡಕಟ್ಟಿನವರು ಉತ್ತಮ ಫಸಲಿಗಾಗಿ ಮತ್ತು ಸಮುದಾಯದ ಯೋಗಕ್ಷೇಮಕ್ಕಾಗಿ ಆಚರಿಸುವ ಹಬ್ಬದ ನೃತ್ಯ. ನೆಕ್ಸ್ಟ್ ಲಾಹೋ ನೃತ್ಯ ಜಯಂತಿಯಾ ಬುಡಕಟ್ಟಿನವರು ಹೆಚ್ಚಾಗಿ ಬಿಹದಿ ಅಂಕಲಾಮ್ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುವ ಮನರಂಜನೆ ನೃತ್ಯ. ಡೋರೆಗಾಟಾ ನೃತ್ಯ ಇದು ಗಾರೋ ಬುಡಕಟ್ಟಿನ ಮಹಿಳೆಯರು ಪ್ರದರ್ಶಿಸುವ ನೃತ್ಯವಾಗಿದೆ. ಇದರಲ್ಲಿ ಮಹಿಳೆಯರು ಪುರುಷರ ತಲೆಗೆ ಹೂಮಾಲೆ ಹಾಕಲು ಪ್ರಯತ್ನಿಸುತ್ತಾರೆ. ಛಾದ್ ಸುಕ್ರಾ ನೃತ್ಯ ಬಿತ್ತನೆಗೂ ಮುನ್ನ ಜಯಂತಿಯಾ ಬುಡಕಟ್ಟಿನವರು ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ನಾಗಾಲ್ಯಾಂಡ್ನ ಪ್ರಮುಖ ಜಾನಪದ ನೃತ್ಯಗಳು. ಚಾಂಗ್ಲೋ ಅಥವಾ ಸುವಾ ಲುವಾ ಚಾಂಗ್ ಬುಡಕಟ್ಟಿನವರು ಆಚರಿಸುವ ಜನಪ್ರಿಯ ನೃತ್ಯ. ಇದನ್ನು ವಿಜಯದ ಸಂಕೇತವಾಗಿ ಪ್ರದರ್ಶಿಸಲಾಗುತ್ತದೆ. ಯುದ್ಧ ನೃತ್ಯ ಪುರುಷರು ತಮ್ಮ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧದ ತಂತ್ರಗಳನ್ನು ಪ್ರದರ್ಶಿಸುವ ಶೌರ್ಯದ ನೃತ್ಯ. ಬಿದಿರು ನೃತ್ಯ ಇದನ್ನು ಬಾಂಬು ಡ್ಯಾನ್ಸ್ ಅಂತ ಕೂಡ ಕರೀತಾರೆ. ಬಿದಿರಿನ ಕಡ್ಡಿಗಳನ್ನು ಬಳಸಿ ಲಯಬದ್ಧವಾಗಿ ಆಡುವ ಸಂಕೀರ್ಣ ನೃತ್ಯ. ನೆಕ್ಸ್ಟ್ ಝೇಲಿಯಾಂಗ್ ನೃತ್ಯ ಸಂಕೀರ್ಣ ಹೆಜ್ಜೆ ಗುರುತುಗಳನ್ನು ಒಳಗೊಂಡಿರುವ ನೃತ್ಯ. ಅಲುಯಟ್ಟು ನೃತ್ಯ ಕೊನ್ಯಾಕ್ ಬುಡಕಟ್ಟಿನವರು ಹಬ್ಬಗಳಲ್ಲಿ ಪ್ರದರ್ಶಿಸುವ ನೃತ್ಯ. ಲೇಷಾ ಲಾಪ್ಚು ನೃತ್ಯ ಸುಗ್ಗಿಯ ಸಮಯದಲ್ಲಿ ಪ್ರದರ್ಶಿಸಲಾಗುವ ನೃತ್ಯ. ನೆಕ್ಸ್ಟ್ ಒಡಿಶಾದ ಪ್ರಮುಖ ನೃತ್ಯ ಪ್ರಕಾರಗಳು.
ಒಡಿಸ್ಸಿ ಇದು ಭಾರತದ 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದ್ದು, ಲಯಬದ್ಧ ಚಲನೆಗಳು, ಸಂಕೀರ್ಣವಾದ ಕಾಲ್ನಡಿಗೆ ಮತ್ತು ಹಸ್ತಮುದ್ರೆಗಳಿಗೆ ಹೆಸರುವಾಸಿಯಾಗಿದೆ. ಇದು ಮುಖ್ಯವಾಗಿ ಜಗನ್ನಾಥನಿಗೆ ಅರ್ಪಿತವಾಗಿದೆ. ಗೋತಿಪುವಾ ನೃತ್ಯ ಯುವ ಹುಡುಗರು ಮಹಿಳೆಯರಂತೆ ವೇಷ ಧರಿಸಿ ಪ್ರದರ್ಶಿಸುವ ಈ ನೃತ್ಯವು ಒಡಿಸ್ಸಿ ನೃತ್ಯಕ್ಕೆ ಮುನ್ನುಡಿಯಾಗಿದೆ. ಛೌ ನೃತ್ಯ ಮಯೂರ್ಭಂಜ್ ಪ್ರದೇಶದ ಈ ನೃತ್ಯವು ಸಮರ, ಕಲೆ, ನೃತ್ಯ ಚಮತ್ಕಾರಗಳನ್ನು ಒಳಗೊಂಡ ಜನಪ್ರಿಯ ಮುಖವಾಡ ನೃತ್ಯವಾಗಿದೆ. ನೆಕ್ಸ್ಟ್ ಘುಮುರ ಕಲಾಹಂಡಿ ಜಿಲ್ಲೆಯ ಈ ಜನಪ್ರಿಯ ಜಾನಪದ ನೃತ್ಯಗಳು ಕಲಾವಿದರು ಘುಮುರ ಎಂಬ ವಾದ್ಯವನ್ನು ಕತ್ತಿನಲ್ಲಿ ಧರಿಸಿ ನರ್ತಿಸುತ್ತಾರೆ. ಸಂಬಲ್ಪುರಿ ಅಥವಾ ಧಲ್ಕೈ ನೃತ್ಯ ಪಶ್ಚಿಮ ಒಡಿಶಾದ ಈ ನೃತ್ಯಗಳು ಹಬ್ಬಗಳು, ಸಾಮಾಜಿಕ ಸಂದರ್ಭದಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಪೈಕಾ ನೃತ್ಯ ಇದು ಸಮರ ಸಂಪ್ರದಾಯ ಶಕ್ತಿಯನ್ನು ಪ್ರದರ್ಶಿಸುವ ವೀರಗಾಸೆಯಂಥ ನೃತ್ಯವಾಗಿದೆ. ಇತರ ಜಾನಪದ ನೃತ್ಯಗಳು ಜುಮೈರ್, ಸಂತಾಲಿ ಮತ್ತು ಕರ್ಮ. ನೆಕ್ಸ್ಟ್ ಗೋವಾದ ಪ್ರಮುಖ ಜಾನಪದ ನೃತ್ಯಗಳು ಧಾಲೋ ಇದು ಗೋವಾದ ರಾಜ್ಯದ ನೃತ್ಯವಾಗಿದೆ. ಮಹಿಳೆಯರು ಸಾಂಪ್ರದಾಯಿಕ ಪೌಷ್ ತಿಂಗಳಲ್ಲಿ ದೇವರಿಗೆ ಧನ್ಯವಾದ ಸಲ್ಲಿಸಲು ಪ್ರದರ್ಶಿಸುವ ನೃತ್ಯ. ಪುಗಡಿ ನೃತ್ಯ ಮಹಿಳೆಯರು ವೃತ್ತಾಕಾರವಾಗಿ ಹೆಚ್ಚಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ದೇವರಿಗೆ ಸಮರ್ಪಿಸುವ ಲವಲವಿಕೆಯ ನೃತ್ಯ. ಕುಂಬಿ ಗೋವಾದ ಮೂಲ ನಿವಾಸಿಗಳಾದ ಕುಂಬಿ ಸಮುದಾಯದವರು ಪ್ರದರ್ಶಿಸುವ ಹಳೆಯ ಜಾನಪದ ನೃತ್ಯ. ತರಂಗ್ ಮೇಲ್ ಶಿಗ್ಮೋ ಹೋಳಿ ಉತ್ಸವದ ಸಮಯದಲ್ಲಿ ಪ್ರದರ್ಶಿಸಲಾಗುವ ವರ್ಣರಂಜಿತ ನೃತ್ಯ. ಇದು ಸುಗ್ಗಿಯ ಸಂತೋಷವನ್ನು ಆಚರಿಸುವ ನೃತ್ಯ. ನೆಕ್ಸ್ಟ್ ದೇಖ್ನಿ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶೈಲಿಗಳನ್ನು ಸಂಯೋಜಿಸುವ ಮಹಿಳೆಯರು ಪ್ರದರ್ಶಿಸುವ ಅರೆಶಾಸ್ತ್ರೀಯ ನೃತ್ಯ. ಮುಸುಲ್ ಖೇಲ್ ನೃತ್ಯ ಕುಂಬಿ ಸಮುದಾಯವರು ಪುರುಷರ ಕಿರೀಟಗಳನ್ನು ಹಿಡಿದು ಕೃಷಿ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಸಾಂಪ್ರದಾಯಿಕ ನೃತ್ಯ. ಗಾಫ್ ನೃತ್ಯ ವರ್ಣರಂಜಿತ ಹಗ್ಗಗಳನ್ನು ಬಳಸಿ ಹೆಣೆಯುವ ಮತ್ತು ಬಿಚ್ಚುವ ತಲೆಗಾರಿಕೆಯನ್ನು ಪ್ರದರ್ಶಿಸುವ ನೃತ್ಯ. ರೋಮಾಟ್ ನೃತ್ಯ ಶಿಗ್ಮೋ ಉತ್ಸವದ ಸಮಯದಲ್ಲಿ ಬ್ಯಾಂಡ್ಗಳು ಬಾವುಟಗಳೊಂದಿಗೆ ನಡೆಸುವ ಮೆರವಣಿಗೆ ನೃತ್ಯ. ನೆಕ್ಸ್ಟ್ ಮಾಂಡೋ ನೃತ್ಯ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂಪ್ರದಾಯಗಳ ಮಿಶ್ರಣವಾಗಿರುವ ಪ್ರೇಮಗೀತ ಮತ್ತು ನೃತ್ಯ. ನೆಕ್ಸ್ಟ್ ಪಂಜಾಬ್ನ ಪ್ರಮುಖ ಜಾನಪದ ನೃತ್ಯಗಳು ಭಾಂಗ್ರಾ ಪಂಜಾಬ್ನ ಅತ್ಯಂತ ಜನಪ್ರಿಯ ನೃತ್ಯ. ಇದು ಪುರುಷರು ಸುಗ್ಗಿ ಹಬ್ಬದ ಅಂದರೆ ವೈಶಾಖ ಸಮಯದಲ್ಲಿ ಪ್ರದರ್ಶಿಸುವ ನೃತ್ಯ. ಗಿಡ್ಡಾ ಇದು ಮಹಿಳೆಯರು ಪ್ರದರ್ಶಿಸುವ ನೃತ್ಯ. ಇದು ಗೀತೆಗಳು, ತಾಳ ಮತ್ತು ಚಪ್ಪಾಳೆಯೊಂದಿಗೆ ಮದುವೆ, ಲೋಹರಿ ಹಬ್ಬಗಳಲ್ಲಿ ನಡೆಯುತ್ತದೆ. ಝುಮಾರ್ ನೃತ್ಯ ಇದು ಮುಖ್ಯವಾಗಿ ಪುರುಷರು ಪ್ರದರ್ಶಿಸುವ ನಿಧಾನಗತಿಯ ಆದರೆ ಲಯಬದ್ಧವಾದ ನೃತ್ಯವಾಗಿದೆ. ಇದನ್ನು ನೃತ್ಯಗಳ ರಾಣಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಮಾಳ್ವಾಯಿ ಗಿಡ್ಡಾ ನೃತ್ಯ ಮಾಳ್ವಾ ಪ್ರದೇಶದ ಪುರುಷರಿಂದ ಪ್ರದರ್ಶಿಸಲ್ಪಡುವ ನೃತ್ಯ. ಸಾಮ್ಮಿ ನೃತ್ಯ ಮಹಿಳೆಯರು ವೃತ್ತಾಕಾರದಲ್ಲಿ ಚಪ್ಪಾಳೆ ತಟ್ಟುತ್ತಾ ಪ್ರದರ್ಶಿಸುವ ನೃತ್ಯ. ಲುಡ್ಡಿ ನೃತ್ಯ ವಿಜಯ ಅಥವಾ ಸಂತೋಷದ ಸಂದರ್ಭಗಳಲ್ಲಿ ಪುರುಷರು ಪ್ರದರ್ಶಿಸುವ ನೃತ್ಯ. ಘಟ್ಕಾ ನೃತ್ಯ ಸಿಖ್ಖರ ಸಾಂಪ್ರದಾಯಿಕ ಸಶಸ್ತ್ರ ನೃತ್ಯ. ನೆಕ್ಸ್ಟ್ ಗುಜರಾತ್ ಪ್ರಮುಖ ಜಾನಪದ ನೃತ್ಯಗಳು ಗರ್ಬಾ ನವರಾತ್ರಿಯಂದು ಅಂಬಾದೇವಿಯನ್ನು ಪೂಜಿಸಲು ಮಹಿಳೆಯರು ವೃತ್ತಾಕಾರವಾಗಿ ಚಪ್ಪಾಳೆ ತಟ್ಟುತ್ತಾ ಆಡುವ ಅತ್ಯಂತ ಜನಪ್ರಿಯ ನೃತ್ಯ. ದಾಂಡಿಯಾ ರಾಸ್ ಬಣ್ಣದ ಕೋಲುಗಳನ್ನು ಹಿಡಿದು ಜೋಡಿಯಾಗಿ ಆಡುವ ಕೃಷ್ಣ ಮತ್ತು ಗೋಪಿಯರ ಲೀಲೆಯನ್ನು ನೆನಪಿಸುವ ರೋಮಾಂಚಕ ನೃತ್ಯ. ಟಿಪ್ಪಾಣಿ ಇದು ಮಹಿಳೆಯರು ನೆಲವನ್ನು ಕುಟ್ಟಲು ಬಳಸುವ ಉದ್ದನೆಯ ಕೋಲುಗಳನ್ನು ಬಳಸಿ ಲಯಬದ್ಧವಾಗಿ ಆಡುವ ನೃತ್ಯ. ನೆಕ್ಸ್ಟ್ ಹುಡೋ ನೃತ್ಯ ರಾಬರಿ ಸಮುದಾಯದವರು ಹಬ್ಬದ ಹರಿದಿನಗಳಲ್ಲಿ ಆಡುವ ವಿಶೇಷವಾದ ಲಯಬದ್ಧ ಹೊಂದಿರುವ ನೃತ್ಯ. ಫಾದರ್ ನೃತ್ಯ ಇದು ನಲ್ ಸರೋವರ ಪ್ರದೇಶದ ಫಾದರ್ ಸಮುದಾಯದವರು ಆಡುವ ಮೀನುಗಾರಿಕೆ ದೃಶ್ಯಗಳನ್ನು ಹೋಲುವ ನೃತ್ಯ. ಗಾರ್ಬಿ ಗರ್ಭಾದಂತೆಯೇ ಪುರುಷರು ಆಡುವ ವೇಗದ ಮತ್ತು ಶಕ್ತಿಯುತ ನೃತ್ಯ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಪ್ರಮುಖ ನೃತ್ಯಗಳು ಪುರುಲಿಯಾ ಛೌ ಇದು ಪಶ್ಚಿಮ ಬಂಗಾಳದ ಅತ್ಯಂತ ಜನಪ್ರಿಯ ಮತ್ತು ವರ್ಣರಂಜಿತ ಮುಖವಾಡ ನೃತ್ಯ. ಇದು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಆಧರಿಸಿ ಸಮರ ಕಲೆಗಳನ್ನು ಒಳಗೊಂಡ ನೃತ್ಯ. ಗಂಭೀರಾ ನೃತ್ಯ ಮಾಲ್ಡಾ ಜಿಲ್ಲೆಯ ಜನಪ್ರಿಯವಾಗಿರುವ ಈ ನೃತ್ಯವು ಸಾಮಾಜಿಕ ವಿಷಯಗಳು ಮತ್ತು ಪೌರಾಣಿಕ ಕಥೆಗಳನ್ನು ವ್ಯಂಗ್ಯಚಿತ್ರಗಳ ಮೂಲಕ ಪ್ರದರ್ಶಿಸುತ್ತದೆ. ಬೌಲ್ ನೃತ್ಯ ಬಂಗಾಳದ ಅತೀಂದ್ರಿಯ ನೃತ್ಯ ಮತ್ತು ಗಾಯನ ಶೈಲಿ. ಇದು ಏಕತಾಯಿಯೊಂದಿಗೆ ನೃತ್ಯ ಮಾಡುವ ಭಕ್ತಿ ಮಾರ್ಗವಾಗಿದೆ. ನೆಕ್ಸ್ಟ್ ರೈವೆನ್ಸಿ ನೃತ್ಯ ಪುರುಷರು ಪ್ರದರ್ಶಿಸುವ ಒಂದು ವೀರಾವೇಶದ ಜಾನಪದ ನೃತ್ಯ. ಇದು ಹಿಂದೆ ಯೋಧರ ಕಲೆಗಳನ್ನು ಪ್ರದರ್ಶಿಸುತ್ತಿತ್ತು. ಸಂತಾಲಿ ನೃತ್ಯ ಸಂತಾಲರು ತಮ್ಮ ಹಬ್ಬಗಳಲ್ಲಿ ಸಾಮೂಹಿಕವಾಗಿ ಪ್ರದರ್ಶಿಸುವ ನೃತ್ಯ. ಲಾಠಿ ನೃತ್ಯ ಮೊಹರಂ ಸಮಯದಲ್ಲಿ ಬಿದಿರಿನ ಕೋಲುಗಳನ್ನು ಬಳಸಿ ಮಾಡುವ ಶಕ್ತಿಶಾಲಿ ನೃತ್ಯ. ಝುಮುರ್ ಇದು ಮುಖ್ಯವಾಗಿ ತೋಟದ ಕಾರ್ಮಿಕರು ಮತ್ತು ಬುಡಕಟ್ಟು ಸಮುದಾಯಗಳಲ್ಲಿ ಜನಪ್ರಿಯವಾಗಿರುವ ನೃತ್ಯ. ನೆಕ್ಸ್ಟ್ ಲಕ್ಷದ್ವೀಪದ ಪ್ರಮುಖ ನೃತ್ಯಗಳು ಕೋಲ್ಕಳಿ ಇದು ಲಕ್ಷದ್ವೀಪದ ಅತ್ಯಂತ ಜನಪ್ರಿಯ ನೃತ್ಯ. ಪುರುಷರು ಕೋಲುಗಳನ್ನು ಹಿಡಿದುಕೊಂಡು ವೃತ್ತಾಕಾರವಾಗಿ ಲಯಬದ್ಧವಾಗಿ ಮತ್ತು ವೇಗವಾಗಿ ನೃತ್ಯ ಮಾಡುತ್ತಾರೆ. ಲಾವಾ ಇದು ಮಿನಿಕಾಯ್ ದ್ವೀಪಕ್ಕೆ ವಿಶಿಷ್ಟವಾದ ನೃತ್ಯ. ಇದು ಅತ್ಯಂತ ವರ್ಣರಂಜಿತ ಶಕ್ತಿಯುತ ನೃತ್ಯ. ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ. ಪರಿ ಚಾಕಲಿ ನೃತ್ಯ ಇದು ಖಡ್ಗ ಮತ್ತು ಗುರಾಣಿಗಳನ್ನು ಬಳಸಿ ಮಾಡುವ ಯುದ್ಧ ಆಧಾರಿತ ಕಲೆ ಸಾಂಪ್ರದಾಯಿಕ ನೃತ್ಯ. ಒಪ್ಪಾನ ನೃತ್ಯ ಮದುವೆ ಸಂದರ್ಭಗಳಲ್ಲಿ ಮಹಿಳೆಯರಿಂದ ಪ್ರದರ್ಶಿಸಲ್ಪಡುವ ನೃತ್ಯ. ನೆಕ್ಸ್ಟ್ ತೆಲಂಗಾಣದ ಪ್ರಮುಖ ನೃತ್ಯಗಳು ಪೇರಿಣಿ ಶಿವ ತಾಂಡವ
ಇದು ಶಿವನಿಗೆ ಸಮರ್ಪಿತವಾದ ಪುರಾತನ ಯೋಧರ ನೃತ್ಯ. ಗುಸ್ಸಾಡಿ ನೃತ್ಯ ಆದಿಲಾಬಾದ್ ಜಿಲ್ಲೆಯ ರಾಜಗೋಂಡ್ ಬುಡಕಟ್ಟು ಜನಾಂಗದವರು ದೀಪಾವಳಿ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ಲಂಬಾಡಿ ನೃತ್ಯ ಬಂಜಾರ ಲಂಬಾಡಿ ಸಮುದಾಯದ ಮಹಿಳೆಯರು ವರ್ಣರಂಜಿತ ಉಡುಪುಗಳನ್ನು ಧರಿಸಿ ಪ್ರದರ್ಶಿಸುವ ನೃತ್ಯ. ನೆಕ್ಸ್ಟ್ ದಪ್ಪು ನೃತ್ಯ. ದಪ್ಪು ಎಂಬ ಚರ್ಮ ವಾದ್ಯವನ್ನು ಬಳಸಿಕೊಂಡು ಪ್ರದರ್ಶಿಸುವ ಶಕ್ತಿಯುತ ನೃತ್ಯ. ನೆಕ್ಸ್ಟ್ ಬತುಕಮ್ಮ ನೃತ್ಯ. ಮಹಿಳೆಯರು ಬತುಕಮ್ಮ ಹಬ್ಬದ ಸಮಯದಲ್ಲಿ ಹೂವುಗಳನ್ನು ಜೋಡಿಸಿ ಹಾಡುತ್ತಾ ನರ್ತಿಸುವ ಹಬ್ಬದ ನೃತ್ಯ. ಚಿಂದು ನೃತ್ಯ ಪೌರಾಣಿಕ ಕಥೆಗಳನ್ನು ಆಧರಿಸಿ ಜನಪ್ರಿಯ ಜಾನಪದ ಕಲೆ. ಮಯೂರಿ ನಾಟ್ಯಂ ಖಮ್ಮಂ ಜಿಲ್ಲೆಯ ಬುಡಕಟ್ಟು ಪ್ರದೇಶಗಳಲ್ಲಿ ಪ್ರದರ್ಶನಗೊಳ್ಳುವ ನೃತ್ಯ. ನೆಕ್ಸ್ಟ್ ತ್ರಿಪುರಾದ ಪ್ರಮುಖ ನೃತ್ಯಗಳು. ಹೋಜಗಿರಿ ನೃತ್ಯ ಇದು ತ್ರಿಪುರಾದ ಅತ್ಯಂತ ಪ್ರಸಿದ್ಧ ನೃತ್ಯ. ರೇಂಗ್ ಸಮುದಾಯದ ಮಹಿಳೆಯರು ತಲೆಯ ಮೇಲೆ ಬಾಟಲಿ ಮತ್ತು ಕೈಯಲ್ಲಿ ಪ್ಲೇಟ್ ಸಮತೋಲನ ಮಾಡಿಕೊಂಡು ಪ್ರದರ್ಶಿಸುವ ಇದು ಲಕ್ಷ್ಮೀ ದೇವಿಯ ಆರಾಧನೆ ನೃತ್ಯ. ಲೇಬಾಂಗ್ ಬೋಮಾನಿ ನೃತ್ಯ ಇದು ಸುಗ್ಗಿಯ ಕಾಲದ ನೃತ್ಯ. ಬಿದಿರಿನ ಚಪ್ಪಾಳೆಗಳನ್ನು ಬಳಸಿ ಮಿಡತೆಗಳನ್ನು ಆಕರ್ಷಿಸಿ ನಂತರ ಅವುಗಳನ್ನು ಹಿಡಿಯುವ ದೃಶ್ಯವನ್ನು ಇದು ಚಿತ್ರಿಸುತ್ತದೆ. ಗರಿಯಾ ನೃತ್ಯ ಏಪ್ರಿಲ್ ತಿಂಗಳಲ್ಲಿ ಗರಿಯಾ ಪೂಜೆ ಸಂದರ್ಭದಲ್ಲಿ ಉತ್ತಮ ಫಸಲಿಗಾಗಿ ಪ್ರಾರ್ಥಿಸಿ ಈ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ. ನೆಕ್ಸ್ಟ್ ಬಿಜು ನೃತ್ಯ ಚಕ್ಮಾ ಸಮುದಾಯದವರು ಬಂಗಾಳಿ ಕ್ಯಾಲೆಂಡರ್ ಚೈತ್ರ ಸಂಕ್ರಾಂತಿ ಅಂದರೆ ವರ್ಷದ ಅಂತ್ಯ ಸಂದರ್ಭದಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸಿ ಹೊಸ ವರ್ಷ ಸ್ವಾಗತಿಸುತ್ತಾರೆ. ಸಾಂಗ್ರೈ ಡ್ಯಾನ್ಸ್ ಮೋಕ್ ಸಮುದಾಯವು ಏಪ್ರಿಲ್ನಲ್ಲಿ ಸಾಂಗ್ರೈ ಹಬ್ಬದ ಸಂದರ್ಭದಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸುತ್ತದೆ. ಹೈಹ್ಯಾಕ್ ನೃತ್ಯ ಹಾಲಂ ಸಮುದಾಯವರು ಝೂಮ್ ಬೇಸಾಯದ ಸಂದರ್ಭದಲ್ಲಿ ಪ್ರದರ್ಶಿಸುವ ನೃತ್ಯ. ಮಮಿಟಾ ನೃತ್ಯ ತ್ರಿಪುರಿ ಸಮುದಾಯದ ಸುಗ್ಗಿಯ ಹಬ್ಬದ ನೃತ್ಯ. ಮೌಸಾಕ್ ಸುಲ್ಮಾನಿ ನೃತ್ಯ ಬೇಟೆಯಾಡುವ ದೃಶ್ಯವನ್ನು ಹರಿಣಿ ಬೇಟೆ ಚಿತ್ರಿಸುವ ಸಾಂಪ್ರದಾಯಿಕ ನೃತ್ಯ. ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನೃತ್ಯ ನಿಕೋಬರಿ ನೃತ್ಯ. ಪುದುಚೇರಿ ಅಥವಾ ಪಾಂಡಿಚೇರಿಯ ಗರ್ವಾಡಿ ನೃತ್ಯ. ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯುದು ತಾರ್ಪ ದೋಡಿಯಾ ಭಾವದ ನೃತ್ಯಗಳು. ನೆಕ್ಸ್ಟ್ ಲಡಾಖ್ದ ಶೋಂಡೋಲ್ ಮತ್ತು ಚಾಮ್ ನೃತ್ಯಗಳು. ಸ್ನೇಹಿತರೆ, ಇವು ಒಟ್ಟು ರಾಜ್ಯವಾರು ಪಟ್ಟಿಗಳಲ್ಲಿ ಮಾಡಲಾದ ಸಂಪೂರ್ಣ ಮಾಹಿತಿಯೊಂದಿಗೆ ನೃತ್ಯಗಳ ಕ್ಲಾಸ್. ನೆಕ್ಸ್ಟ್ ಇದರಲ್ಲಿ ಮುಂದೆ ನೋಡೋಣ ಟಾಪ್ 114 ಪದೇ ಪದೇ ಕೇಳೋ ನೃತ್ಯಗಳ ಬಗ್ಗೆ. ಬನ್ನಿ ನೋಡೋಣ. ಮೋಸ್ಟ್ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ ಪ್ರಿವಿಯಸ್ ಇಯರ್ ಕ್ವೆಶನ್ಸ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1 ಪೋನುಂಗ್ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 2 ಬಿಹು ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 3 ಬಾಗುರಂಬಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 4 ಬಿಡೇಶಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 5 ಬಿಹಾರ್ ರಾಜ್ಯದಲ್ಲಿ ಮದುವೆ ಸಮಾರಂಭದಲ್ಲಿ ಮಹಿಳೆಯರು ನರ್ತಿಸುವ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಡೋಮ್ಕಚ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6 ಹೋಳಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಬಿಹಾರ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಫಾಗುವಾ. ಪ್ರಶ್ನೆ 7 ಜಟಾಜಟಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಬಿಹಾರ್ ಅಥವಾ ಉತ್ತರ ಬಿಹಾರ್. ಸೊ ಇದನ್ನು ಜತಾಜತಿನ ಅಂತಲೂ ಕೂಡ ಕರೀಬಹುದು. ಪ್ರಶ್ನೆ 8 ರಾವುತ್ ನಾಚ್ ಎಂಬುದು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದ್ದು ಯಾದವ್ ಜನಾಂಗದವರು ಆಚರಿಸಲಾಗುತ್ತದೆ. ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಛತ್ತೀಸ್ಗಢ. ಪ್ರಶ್ನೆ 9 ಪಾಂಡವನಿ ಮತ್ತು ಪಂಥಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಛತ್ತೀಸ್ಗಢ. ಪ್ರಶ್ನೆ 10 ಸುವ ನೃತ್ಯ ಆಚರಿಸುವ ರಾಜ್ಯ? ಛತ್ತೀಸ್ಗಢ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 11 ಫುಗುಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 12 ಸಮಯ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 13 ದುರ್ಗಾ ದೇವತೆ ಮತ್ತು ರಾಕ್ಷಸ ರಾಜ ಮಹಿಷಾಸುರನ ನಡುವಿನ ಅಣುಕು ಹೋರಾಟವನ್ನು ಪ್ರತಿನಿಧಿಸುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ದಾಂಡಿಯಾ ರಾಸ್. ಇದನ್ನು ಕೋಲು ನೃತ್ಯ ಮತ್ತು ಕತ್ತಿ ನೃತ್ಯ ಸಹ ಕರೀತಾರೆ. ಪ್ರಶ್ನೆ 14 ನವರಾತ್ರಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ಇದು ಸರಿಯಾದ ಉತ್ತರ ಗರ್ಭಾ. ಪ್ರಶ್ನೆ 15 ಟಿಪ್ಪಣಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16 ನಾಟಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 17 ಗುಗ್ಗಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹರಿಯಾಣ. ಪ್ರಶ್ನೆ 18 ಧಮಾಲ್ ನೃತ್ಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಹರಿಯಾಣ. ಪ್ರಶ್ನೆ 19 ಡೊಳ್ಳು ಕುಣಿತ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 20 ವೀರಗಾಸೆ ನೃತ್ಯ ಆಚರಿಸುವ ರಾಜ್ಯ? ಇದು ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21 ಯಕ್ಷಗಾನ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 22 ವೀರಗಾಸೆ ನೃತ್ಯ ಮುಖ್ಯವಾಗಿ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಶ್ರಾವಣ ಮತ್ತು ಕಾರ್ತಿಕ್ ತಿಂಗಳಿನಲ್ಲಿ. ಪ್ರಶ್ನೆ 23 ಕೂಡು ಮತ್ತು ಡೋಗ್ರಿ ಭಾಂಗ್ರಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್.
ಪ್ರಶ್ನೆ 24 ಜಾರ್ಖಂಡ್ ರಾಜ್ಯದ ಸುಗ್ಗಿಯ ಕಾಲದಲ್ಲಿ ಪ್ರದರ್ಶಿಸಲಾದ ನೃತ್ಯ ಯಾವುದು? ಸರಿಯಾದ ಉತ್ತರ ಝೂಮರ್. ಪ್ರಶ್ನೆ 25 ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಪುರುಷರು ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಮರ್ದಾನಿ ಝೂಮರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26 ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಮಹಿಳೆಯರು ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಜನನಿ ಝೂಮರ್. ಪ್ರಶ್ನೆ 27 ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ. ಪ್ರಶ್ನೆ 28 ಪುರುಲಿಯಾ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 29 ಶೇರ ಕೈಲಾ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 30 ಮಯೂರ್ಭಂಜ್ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಒಡಿಶಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 31 ಧಪ್ಮೂತು ಮತ್ತು ಒಪ್ಪಣೆ ನೃತ್ಯವನ್ನು ಕೇರಳ ರಾಜ್ಯದಲ್ಲಿ ಯಾವ ಸಮುದಾಯದಿಂದ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮುಸ್ಲಿಂ ಸಮುದಾಯ. ಪ್ರಶ್ನೆ 32 ಕೇರಳ ರಾಜ್ಯದ ಧಾರ್ಮಿಕ ನೃತ್ಯವಾದ ತೆಯ್ಯಂ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಕಾಳಿದೇವಿ. ಪ್ರಶ್ನೆ 33 ಕೇರಳ ರಾಜ್ಯದ ಪಾದಯಾನಿ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಭದ್ರಕಾಳಿ. 7 ರಿಂದ 28 ದಿನಗಳು ಆಚರಿಸ್ತಾರೆ. ಪ್ರಶ್ನೆ 34 ರಬಿ ಬೆಳೆಗಳು ಅರಳಿದಾಗ ಪ್ರದರ್ಶಿಸುವ ಮಧ್ಯಪ್ರದೇಶದ ರಾಜ್ಯದ ನೃತ್ಯ? ಸರಿಯಾದ ಉತ್ತರ ಗಿರ್ನಾ ನೃತ್ಯ. ಪ್ರಶ್ನೆ 35 ಮಟಕಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 36 ಪುಲ್ಪತಿ ನೃತ್ಯವನ್ನು ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ 37 ಲಾವಣಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 38 ಪಾವ್ರಿ ನಾಚ್ ಅಥವಾ ತರ್ಫಾ ನಾಚ್ ಕೋಕ್ನಾ ಬುಡಕಟ್ಟು ನೃತ್ಯ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 39 ಚಾಂಗ್ಲೋ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 40 ಕರ್ಮ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಶಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 41 ಘುಮ್ರಾ ಮತ್ತು ಭಾಗನಾಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಶಾ. ಪ್ರಶ್ನೆ 42 ಪ್ರಸಿದ್ಧವಾದ ಗರಡಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪುದುಚೇರಿ. ಪ್ರಶ್ನೆ 43 ಪಂಜಾಬ್ ರಾಜ್ಯದ ಯಾವ ನೃತ್ಯವನ್ನು ಸಿಖ್ ರೈತರ ಸುಗ್ಗಿಯ ಕಾಲದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಭಾಂಗ್ರಾ. ಪ್ರಶ್ನೆ 44 ಗಿದ್ದಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 45 ಘೂಮರ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ರಾಜಸ್ಥಾನ್ ಮತ್ತು ಹರಿಯಾಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 46 ರಾಜಸ್ಥಾನ್ ರಾಜ್ಯದಲ್ಲಿ ಆಚರಿಸುವ ಕಲ್ಬೆಲೆಯ ನೃತ್ಯವನ್ನು ಎಷ್ಟರಲ್ಲಿ ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪ್ರತಿನಿಧಿ ಪಟ್ಟಿಗೆ ಸೇರಿಸಲಾಯಿತು? ಸರಿಯಾದ ಉತ್ತರ 2010. ಪ್ರಶ್ನೆ 47 ಸುಯಿ ಸಿರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 48 ಬೋಮಲಾಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 49 ತಮಿಳುನಾಡಿನ ಕರಕಟ್ಟಂ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಹಿಂದೂ ದೇವತೆಯಾದ ಮಾರಿಯಮ್ಮ. ಪ್ರಶ್ನೆ 50 ಕವಡಿಯಟ್ಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 51 ಕೂಮಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 52 ತಮಿಳುನಾಡಿನ ತೇರು ಕುತ್ತು ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಂಗುಣಿ ಮತ್ತು ಆದಿ ತಿಂಗಳುಗಳಲ್ಲಿ. ಪ್ರಶ್ನೆ 53 ಪೇರಿನಿ ಶಿವತಾಂಡವ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 54 ತ್ರಿಪುರಿ ರಿಯಾನ್ ಕುಲದವರು ಆಚರಿಸುವ ತ್ರಿಪುರ ರಾಜ್ಯದ ನೃತ್ಯ ಯಾವುದು? ಸರಿಯಾದ ಉತ್ತರ ಹೋಜ್ಗಿರಿ ನೃತ್ಯ. ಪ್ರಶ್ನೆ 55 ತ್ರಿಪುರ ರಾಜ್ಯದ ಸಂಗ್ರೇಯಿಂಗ್ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ? ಸರಿಯಾದ ಉತ್ತರ ಮೋಗ್ ಸಮುದಾಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 56 ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಕೃಷ್ಣನ ಜೀವನವನ್ನು ಆಧರಿಸಿ ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ರಾಸಲೀಲೆ. ಪ್ರಶ್ನೆ 57 ಮಾಳಾದ ಹಿಂದೂ ಸಮುದಾಯದಲ್ಲಿ ಹುಟ್ಟಿಕೊಂಡ ಗಂಭೀರಾ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 58 ವಿಜಯದಶಮಿಯಂದು ದುರ್ಗಾ ಪೂಜೆಯ ಸಮಯದಲ್ಲಿ ಆಚರಿಸಲಾಗುವ ಧುನುಚಿ ನೃತ್ಯ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 59 ವಿಲಾಸಿನಿ ನಾಟ್ಯಂ ಮತ್ತು ವೀರನಾಟ್ಯಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 60 ಲಂಬಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 61 ಪಾಶಿ ಕೊಂಗಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ.
ಪ್ರಶ್ನೆ 62 ನಟಪೂಜಾ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 63 ಸಾಮಾ ಚಕವಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 64 ಬಕೋ ಬಕಾಯಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 65 ರೌತ್ನಾಚ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 66 ದಂಗರ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 67 ಶಿಗ್ಮೋ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 68 ಭಾವೈ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 69 ಬುಟ್ಟ ಬೊಮ್ಮನ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 70 ಲೂಡ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 71 ಚೆರ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 72 ಪೈಕಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 73 ಮುಂಡರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 74 ಸೋಹರೈ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 75 ಸರ್ಹುಲ್ ಅಥವಾ ಸರಹುಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 76 ಕರಗ ಮತ್ತು ಹುತ್ತರಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯಗಳು? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 77 ಖಡಾ ನಾಚ್ ಎಂಬುದು ಯಾವ ರಾಜ್ಯದಲ್ಲಿ ಆಚರಿಸುವ ಸಾಂಪ್ರದಾಯಿಕ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ಪ್ರಶ್ನೆ 78 ಲೇಜಿಮ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 79 ತಮಾಷಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 80 ದಶಾವತಾರ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 81 ಲೈ ಹರಬಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಣಿಪುರ್. ಪ್ರಶ್ನೆ 82 ಪುಂಗ್ ಚೋಲಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಣಿಪುರ್. ಪ್ರಶ್ನೆ 83 ನೋಂಗ್ಕ್ರೆಮ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 84 ಚೇರಾವ್ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 85 ಸಾವ್ಲಾಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಿಜೋರಾಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 86 ಸರ್ಲಂಕೈ ಅಥವಾ ಸೋಲಾಕಿಯ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 87 ಬಿದಿರಿನ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 88 ರಂಗ್ಮಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 89 ಸವಾರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಸ್ಸಾ. ಪ್ರಶ್ನೆ 90 ಪೈಂಕ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಒಡಿಸ್ಸಾ. ನೋಡಿ ಪೈಕ ನೃತ್ಯ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 91 ದಪ್ಪ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅದು ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 92 ಚಕ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 93 ಗಣಗೋರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 94 ಜೂಲನ್ ನೀಲಾ ಮತ್ತು ಗಪಾಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 95 ಮುನಾರಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 96 ಮಾರುನೇ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 97 ಕರಗಂ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 98 ಕಾವಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 99 ಕೇಸ್ಬಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 100 ನೌಟಂಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ಸ್ನೇಹಿತರೆ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದರಲ್ಲಿ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕ್ಲಾಸ್ ತರ್ತೀನಿ. ಸೊ ವಿಡಿಯೋ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ಇದರಿಂದ ನಮಗೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ 101 ಕಜ್ರಿ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 102 ಚಪೇಲ್ ಲೋಕ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್. ಪ್ರಶ್ನೆ 103 ಕುಮು ಯೌನಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಉತ್ತರ ಉತ್ತರಾಖಂಡ್.
ಪ್ರಶ್ನೆ 104 ಕಜಾರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದರ ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 105 ಸಂತಾಲಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದರ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಕ್ವೆಶನ್. ಪ್ರಶ್ನೆ 106 ಚೇವರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 107 ಲಾವಾ ಮತ್ತು ಕೋಲ್ಕಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅಥವಾ UT ಅಂದರೆ ಕೇಂದ್ರಾಡಳಿತ ಪ್ರದೇಶ. ಸರಿಯಾದ ಲಕ್ಷದ್ವೀಪ. ಪ್ರಶ್ನೆ 108 ಪರಿ ಚಕ್ರಿ ನೃತ್ಯ ಆಚರಿಸುವ ರಾಜ್ಯ ಅಥವಾ UT ಯಾವುದು? ಸರಿಯಾದ ಲಕ್ಷದ್ವೀಪ. ಪ್ರಶ್ನೆ 109 ಬೊಹಾಗ್ ಬಿಹು ಅಥವಾ ರೊಂಗಾಲಿ ಬಿಹು ಎಂದು ಕರೆಯಲ್ಪಡುವ ಬಿಹು ನೃತ್ಯ ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ? ಸರಿಯಾದ ಉತ್ತರ 7 ದಿನ, ಅಸ್ಸಾಂ ರಾಜ್ಯ. ಪ್ರಶ್ನೆ 110 ಜಮ್ಮು ಮತ್ತು ಕಾಶ್ಮೀರದ ಧುಮಾಲ್ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ? ಸರಿಯಾದ ಉತ್ತರ ರೌಫ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 111 ಮಯೂರ್ ಅಥವಾ ನವಿಲು ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 112 ಮಯೂರ್ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಶ್ರೀಕೃಷ್ಣ. ಪ್ರಶ್ನೆ 113 ಬ್ರಿಟಾ ಅಥವಾ ವೃತ್ತ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 114 ಗೋತಿಪುವಾ ಅಥವಾ ಗೋಟಿಪುವಾ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಒಡಿಶಾ. ನೋಂಕ್ರೆಮ್ ನೃತ್ಯವನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಸರಿಯಾದ ಮೇ ಮತ್ತು ನವೆಂಬರ್ ತಿಂಗಳಲ್ಲಿ ಖಾಸಿ ಬುಡಕಟ್ಟು ಜನಾಂಗದವರು ಆಚರಿಸ್ತಾರೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 116 ಕೇರಳದ ಸುಗ್ಗಿಯ ಹಬ್ಬವಾದ ಓಣಂ ಸಮಯದಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ಗುಂಪು ನೃತ್ಯ ಯಾವುದು? ಸರಿಯಾದ ಉತ್ತರ ತಿರುವತಿರ. ಪ್ರಶ್ನೆ 117 ಛತ್ತೀಸ್ಗಢದ ಗೊಂಡ ಬುಡಕಟ್ಟು ಸಮುದಾಯ ಯಾವ ನೃತ್ಯವನ್ನು ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಸೈಲಾ. ಪ್ರಶ್ನೆ 118 ರೌಫ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 119 ಲೇಜಿಮ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 120 ತಂಕಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 121 ವಂಗಲಾವ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 122 ಗರ್ಭಾಲಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 123 ಜಾತ್ರಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 124 ಘೂಮರ್ ರಾಜಸ್ಥಾನದ ಜನಪದ ನೃತ್ಯವಾಗಿದ್ದು ಇದನ್ನು ಭಿಲ್ ಬುಡಕಟ್ಟು ಜನರು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಿಯಾದ ಉತ್ತರ ಸರಸ್ವತಿ ದೇವಿ. ಪ್ರಶ್ನೆ 125 ಧೋಲ್ಕಿಯ ತಾಳಗಳ ಮೇಲೆ ಪ್ರದರ್ಶಿಸುವ ಮಹಾರಾಷ್ಟ್ರದ ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಲಾವಣಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 126 ದಹಿ ಕಲಾ ನೃತ್ಯ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 127 ಬುಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 128 ಬೌ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 129 ನಾಗ್ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ? ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 130 ಮಾಂಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 131 ಲಾಹೋ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 132 ಚೋಲಿಯಾ ನೃತ್ಯ ಆಚರಿಸುವ ರಾಜ್ಯ? ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 133 ದಂಡಾರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ತೆಲಂಗಾಣ. ಪ್ರಶ್ನೆ 134 ಗಫಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 135 ವಾರಂಗಲ್ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 136 ಕೋಮರ್ ಓಲು ಮತ್ತು ಗುಂಟೂರು ಜನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 137 ಆಧ್ಯಾತ್ಮಿಕ ಭಕ್ತಿ ಮತ್ತು ವೈಷ್ಣವ ಚಳುವಳಿಯೊಂದಿಗಿನ ಸಂಪರ್ಕಗಾಗಿ ಗುರುತಿಸಲ್ಪಟ್ಟ ನೃತ್ಯ ಶೈಲಿಯನ್ನು ಗುರುತಿಸಿ. ಸರಿಯಾದ ಸಾತ್ರಿಯಾ ನೃತ್ಯ. ಪ್ರಶ್ನೆ 138 ಅಜಿಲಾಮು ಜನಪದ ನೃತ್ಯ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಸರಿಯಾದ ಅರುಣಾಚಲ ಪ್ರದೇಶ. ಪ್ರಶ್ನೆ 139 ಡ್ರಮ್ ಡ್ಯಾನ್ಸ್ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಮಣಿಪುರ. ಪ್ರಶ್ನೆ 140 ಗುಲಾಬು ಸಪೀರಾ ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕಲಿಬೆಲಿಯ ನೃತ್ಯ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.